ಹರೇ ಕೃಷ್ಣ. ಮೊದಲನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕವನ್ನು ಇವತ್ತು ನೋಡ್ತಾ ಇದ್ದೀವಿ. ಮೊದಲನೇ ಸ್ಕಂದದ 18 ಅಧ್ಯಾಯಗಳನ್ನು ನಾವು ಆಗಲೇ ಇವಾಗ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಈಗ ಭಾಗವತದ 18 ಅಧ್ಯಾಯಗಳು ಇವಾಗ ಮುಗಿಸಿರೋದ್ರಿಂದ ನಮಗೆ ನಾವು ಏನು ಕಲಿಬಹುದು ಅಥವಾ ಏನು ಕಲ್ತಿದ್ದೇವೆ ಮತ್ತು ನಾವು ಇದರಿಂದ ಏನು ತಿಳ್ಕೊಬೇಕು ಅಂತ ಒಂದಷ್ಟು ಮಾತುಗಳನ್ನು ನೋಡ್ಬೋದು. ಶ್ರೀಲ ಪ್ರಭುಪಾದರು ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ, ಇಡೀ ಬ್ರಹ್ಮಾಂಡದಲ್ಲೇ ನೀವು ಹುಡ್ಕೊಂಡು ಹೋದರೆ ಶ್ರೀಮದ್ ಭಾಗವತಂತಹ ಸಾಹಿತ್ಯವು ನಿಮಗೆ ಎಲ್ಲೂ ಸಿಗೋದಿಲ್ಲ. ಶ್ರೀಮದ್ ಭಾಗವತವು ಇದರ ಮಹತ್ವ ಮತ್ತು ಸ್ಥಾನ ತುಂಬ ಉನ್ನತವಾದದ್ದು. ಮತ್ತು ಶ್ರೀಮದ್ ಭಾಗವತದು ವ್ಯಾಸದೇವರು ರಚಿಸಿದ್ದಾರೆ. ವ್ಯಾಸದೇವರು ಯಾವಾಗ ಕಲಿಯುಗ ಬರ್ತಾಯಿದೆ ಅಂತ ನೋಡಿದಾಗ ಅವಾಗೆ ಕಲಿಯುಗ ಜನರಿಗೆ ನಮ್ಮ ಬುದ್ಧಿಶಕ್ತಿ ತುಂಬ ಕಡಿಮೆ ಇರುತ್ತೆ ಮತ್ತು ನೆನಪಿಟ್ಕೊಳ್ಳೋದಕ್ಕೆ ಜ್ಞಾನವನ್ನು ಏನಾದರೂ ತಿಳ್ಕೊಂಡಿದ್ರೆ ಅದನ್ನು ನಮಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ಅವರು ಈ ವೇದ ಜ್ಞಾನವನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಎಲ್ಲರೂ ಬರೀ ಕೇಳಿಕೊಂಡೇ ಇದನ್ನು ತಿಳ್ಕೊತಾಯಿದ್ರು. ಶ್ರುತಿ ಅಂತ ಹೇಳ್ತಾರೆ. ವೇದಗಳನ್ನ ಇನ್ನೊಂದು ಹೆಸರು ಬಂದು ಶ್ರುತಿ. ಶ್ರುತಿ ಅಂದರೆ ಗುರುಗಳಿಂದ ಕೇಳಿ ಅದನ್ನು ನೆನಪಿಡ್ಕೊತಾಯಿದ್ರು ಯಾವುದು. ಆದರೆ ಇದು ಕಲಿಯುಗದಲ್ಲಿ ಆಗಲ್ಲ, ಮಾಡೋದಕ್ಕೆ ನಮಗೆ ಇದು ಸಾಧ್ಯವಿಲ್ಲ. ಅದಕ್ಕೆ ಕಲಿಯುಗದ ಜನರಿಗೆ ಬರೆಯೋದಕ್ಕೆ ಶುರು ಮಾಡಿದ್ರು ವೇದವ್ಯಾಸರು. ಬರೆಯೋದಕ್ಕೆ ಶುರು ಮಾಡಿದಾಗ ಅವರು ಇಡೀ ವೇದವನ್ನೇ ತುಂಬ ವಿಶಾಲವಾಗಿದ್ದರಿಂದ ಅದನ್ನು ಅವರು 4 ಭಾಗವನ್ನು ಮಾಡಿದರು. ಅದು ಬಂದು ಸಾಮವೇದ, ಋಗ್ವೇದ, ಯಜುರ್ವೇದ ಮತ್ತು ಅಥರ್ವವೇದ. ಅದಾದ ನಂತರ ಅವರು ಉಪನಿಷದನ್ನು ಬರೆದರು. ಉಪನಿಷದ ಆದಮೇಲೆ ಪುರಾಣಾಸ್ ಮತ್ತು ಇತಿಹಾಸವನ್ನು ಬರೆದರು. ಅದರಲ್ಲಿ ರಾಮಾಯಣ ಮತ್ತು ಮಹಾಭಾರತವು ಬರುತ್ತೆ. ಸೊ ಇವೆಲ್ಲ ಮಾಡಿದಾಗ ಅವರಿಗೆ ಸಂತೋಷ ಸಿಕ್ಕಲಿಲ್ಲ ಅವ್ರಿಗೆ ಇವೆಲ್ಲ ಮಾಡಿದ ಮೇಲೆ. ಯಾಕಂದರೆ ಎಲ್ಲ ಮಾಡಿದ್ರು, ಎಲ್ಲ ಅನೇಕ ಭಾಗಗಳು ಮಾಡಿದ್ದಾರೆ, ಅನೇಕ ಥರದ ಜನರಿದ್ದಾರೆ, ಎಲ್ಲರಿಗೂ ಒಂದೇ ಸತಿ ಬರೀ ವೇದಗಳನ್ನ ಕೊಟ್ಟರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಭಾಗಗಳು ಮಾಡಿದರೂ ಕೂಡ ಅವ್ರಿಗೆ ಈ ಕಾರ್ಯದಿಂದ ಅವರಿಗೆ ಸಂತೋಷ ಆಗಿರಲಿಲ್ಲ. ಈ ಥರ ಬೇಸರಗೊಂಡಿದ್ದಾಗ ಅವರ ಗುರುಗಳು ಬರ್ತಾರೆ ಅಲ್ಲಿಗೆ. ನಾರದ ಮುನಿಯವರು ಬರ್ತಾರೆ. ನಾರದ ಮುನಿಯವರು ಬಂದಾಗ ಅವರು ನೋಡ್ತಾರೆ, ನಾರದ ಮುನಿಯರ ಶಿಷ್ಯರು ಬಂದು ವೇದವ್ಯಾಸರು. ಸೊ ಅವರು ನನ್ನ ಶಿಷ್ಯರು ಯಾಕೆ ಈ ಥರ ಬೇಸರಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಾಗ ನೋಡ್ತಾರೆ. ಅವ್ರಿಗೆ ಹೇಳ್ತಾರೆ ಏನು ಮಾಡಿದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇವೆಲ್ಲ ಮಾಡಿರೋದೆಲ್ಲ ಸರಿಯೇ ಇದೆ, ಆದರೆ ಇವೆಲ್ಲಕ್ಕಿಂತ ಇನ್ನೊಂದು ಮುಖ್ಯವಾದ ಒಂದು ವಿಷಯವನ್ನು ನೀನು ಬಿಟ್ಬಿಟ್ಟಿದೆಯಾ, ಅದು ನೀನು ಇದೆಲ್ಲ ವೇದಗಳಲ್ಲೇ ನೀನು ಇನ್ಕ್ಲೂಡ್ ಮಾಡಿಲ್ಲ, ಅದರ ಬಗ್ಗೆ ನೀನು ಕೂಡ ಬರೀ ಅಂತ ಹೇಳ್ತಾರೆ. ಅದು ಬಂದು ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಅವರ ಇಬ್ಬರಲ್ಲಿ ನಡೆಯುವ ಅನೇಕ ಲೀಲೆಗಳ ಬಗ್ಗೆ ಮತ್ತು ಅವರ ಬಗ್ಗೆ ಬರೀ ಅಂತ ಇನ್ನೊಂದು ಸಾಹಿತ್ಯವನ್ನು ರಚನೆ ಮಾಡುವಂಥ ಅವರಿಗೆ ಒಂದು ಆದೇಶವನ್ನು ಕೊಡ್ತಾರೆ. ಆಗ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಬರೆದಿದ್ದಾರೆ. ಇದರಲ್ಲಿ ಒಟ್ಟಾಗಿ 18,000 ಶ್ಲೋಕಗಳಿದೆ. ಮತ್ತು ಶ್ರೀಮದ್ ಭಾಗವತೆಯ ಮಹಿಮೆಯನ್ನು ನಾವು ನೋಡ್ಬೋದು. ಹೇಗೆ ಭಗವದ್ಗೀತೆಯನ್ನು ಸ್ವತಃ ಹೇಳಿದ್ದಾರೋ ಅದೇ ಥರನೇ ಈ ಭಾಗವತವು ಕೂಡ ಒಂದು ಸಾಹಿತ್ಯ. ಹೇಗೆ ಅಂದರೆ ಬರೀ ನಮಗೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಮಗೆ ತಿಳ್ಕೊಬೇಕಾಗಿರುವ ಯಾವುದೇ ಜ್ಞಾನ ಇರಲಿ, ಏನೇ ಇರಲಿ, ಅವೆಲ್ಲವೂ ಕೂಡ ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅದೇ ಥರನೇ ಕೂಡ ಭಾಗವತಮಲ್ಲೂ ಕೂಡ ನಮಗೆ ಎಲ್ಲ ಥರದ ಮಾಹಿತಿಗಳು ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರೋದು ಇದರಲ್ಲಿ ಸಿಗುತ್ತೆ. ಮತ್ತು ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಅಂದರೆ ಅವರಿಗೆ ಎಲ್ಲ ವೇದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ ಮತ್ತು ಅದರ ಅಗತ್ಯವೂ ಕೂಡ ಇಲ್ಲ. ಯಾಕಂದರೆ ಇದು ಒಂದು ಕೃತಿ ಬಂದು ಭಗವದ್ಗೀತೆ ಮತ್ತು ಭಾಗವತಂ, ಇವೆರಡು ಕೂಡ ನಮಗೆ ಸಾಕು. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಏನು ಬೇಕೋ, ಏನು ಪರಿಪೂರ್ಣಕ್ಕೆ ಆಗಕ್ಕೆ ಏನು ಬೇಕೋ ಅವೆಲ್ಲದಕ್ಕೂ ಇವೆರಡು ಸಾಹಿತ್ಯವು ನಮಗೆ ಸಾಕು. ವಿಶೇಷವಾಗಿ ನೋಡಿದರೆ ಭಗವದ್ಗೀತೆಯು ಭಗವಂತ ಸ್ವತಃ ಹೇಳಿರೋದು ಮತ್ತು ಭಾಗವತಂ ಬಂದು ಅವರ ಅವತಾರನೇ, ವೇದವ್ಯಾಸರು ಬಂದು ಭಗವಂತನ ಒಂದು ಅವತಾರ ಅವರು ಬರೆದಿರೋದು. ಸೊ ಹೀಗೆ ಇವೆರಡು ಸಾಹಿತ್ಯವು ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಸಾಕು. ಇದಕ್ಕಿಂತ ಹೊರಗೆ ನಮಗೇನು ಹುಡ್ಕೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ನಮಗೆ ಅಗತ್ಯವಿಲ್ಲ. ಮತ್ತು ಈ ಭಾಗವತಮ ಇನ್ನೊಂದು ಮಹತ್ವ ಏನಂದರೆ
ಭಾಗವತದಲ್ಲೇ ಹೇಳಿದೆ, ಶ್ರೀಮದ್ ಭಾಗವತವು ಭಕ್ತರಿಗೆ ತುಂಬ ಪ್ರಿಯವಾಗಿದೆ. ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಯದ್ ವೈಷ್ಣವಾನಾಂ ಪ್ರಿಯಂ. ಈ ವೃತ್ತಾಂತದಲ್ಲಿ ಭೌತಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೃಪ್ತಿ ಅಥವಾ ಮುಕ್ತಿಯನ್ನು ಕುರಿತು ಏನೂ ಇಲ್ಲ. ಪರಮಪ್ರಭುವಿನ ಮತ್ತು ಅವನ ಭಕ್ತರ ಆಧ್ಯಾತ್ಮಿಕ ಸ್ವಭಾವವನ್ನು ಸಂಪೂರ್ಣವಾಗಿ ವರ್ಣಿಸುವ ಒಂದೇ ಒಂದು ವೃತ್ತಾಂತ ಶ್ರೀಮದ್ ಭಾಗವತ. ಮತ್ತು ಶ್ರೀಮದ್ ಭಾಗವತದಲ್ಲಿ ನಾವು ನೋಡಿದ್ರೆ ಪ್ರತಿಯೊಂದು ಶ್ಲೋಕಗಳು ಕೂಡ, ಅದರಲ್ಲಿ ಕೂಡ ಪ್ರತಿಯೊಂದು ಅಕ್ಷರವನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದೆ ಮತ್ತು ಅದು ಉದ್ಧಾರಕವಾಗಿದೆ. ಮತ್ತು ಹೇಗೆ ನಾವು ದೇವಸ್ಥಾನದಲ್ಲಿ ಭಗವಂತನ ಒಂದು ಅವತಾರವನ್ನು ನೋಡ್ತೀವಿ, ಅರ್ಚ ವಿಗ್ರಹ ಅಂತ ಹೇಳ್ತೀವಿ, ಅರ್ಚ ವಿಗ್ರಹಕ್ಕೆ ನಾವು ಪೂಜೆ ಮಾಡ್ತೀವಿ ಮತ್ತು ಅದಕ್ಕೆ ಸೇವೆಯನ್ನು ಸಲ್ಲಿಸ್ತೇವೆ, ಅದು ಒಂದು ಭಗವಂತನ ರೂಪ. ಹೀಗೇ ಇದು ಶ್ರೀಮದ್ ಭಾಗವತಂ ಬಂದು ಒಂದು ಗ್ರಂಥ ಅವತಾರ, ಭಗವಂತನ ಗ್ರಂಥ ವಿಗ್ರಹ. ಹೇಗೆ ನಾವು ಭಗವಂತನ ದರ್ಶನವನ್ನು ಪಡಿತೀವೋ ಅದೇ ಥರನೇ ನಾವು ಕೂಡ ಈ ಭಾಗವತಂನ ನಾವು ಕೇಳಿದರೆ, ಶ್ರವಣ ಮಾಡಿದರೆ ನಾವು ಭಗವಂತನ ಸಾಕ್ಷಾತ್ ದರ್ಶನವನ್ನು ನಾವು ಪಡೆಯಬಹುದು. ಮತ್ತು ಅರ್ಚ ವಿಗ್ರಹ ಮತ್ತು ಗ್ರಂಥ ವಿಗ್ರಹದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಹೇಗೆ ನಾವು ಅರ್ಚ ವಿಗ್ರಹ ನಾವು ಸೇವೆಯನ್ನು ಮಾಡ್ತೀವೋ ಮತ್ತು ಅದನ್ನು ನಾವು ಹೇಗೆ ನಾವು ನೋಡ್ಕೊತೀವೋ ಅದೇ ಥರನೇ ಕೂಡ ನಾವು ಭಾಗವತಮು ಕೂಡ ನಾವು ಅದನ್ನೇ ನಾವು ಪರಿಗಣಿಸಬೇಕು. ಮತ್ತು ಭಾಗವತಂನಲ್ಲಿ ಒಂದು ವಿಶಾಲ ಸಮುದ್ರ ಹಾಗೆ ಅನೇಕ ವಿಷಯಗಳಿದೆ, ಅವೆಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿರೋದು. ಇದರಲ್ಲಿ ಕೃಷ್ಣನ ನಾಮ, ಕೃಷ್ಣನ ಗುಣ, ಅವರ ಲೀಲೆ, ಅವರ ರೂಪಗಳು ಇವೆಲ್ಲವೂ ಕೂಡ ಅನೇಕ ರೀತಿಯಲ್ಲಿ ನಮಗೆ ವಿಸ್ತಾರವನ್ನು ವಿವರಣೆಯನ್ನು ನಾವು ಕಂಡಬಹುದು. ಮತ್ತು ಹೇಗಿದೆ ಅಂದರೆ ಇದು ನೀವು ಓದೋಕ್ಕೆ ಶುರು ಮಾಡಿದ್ರೆ ಇದು ಮುಗಿಯೋದೇ ಇಲ್ಲ, ಮತ್ತೆ ಓದ್ತಾ ಇರ್ಬೋದು. ಮತ್ತು ಅನಂತ ಇದರ ಸ್ವಭಾವ, ಒಂದು ಪ್ರಕೃತಿ, ಇದರ ನೇಚರ್ ಏನಿದೆ ಅಂದರೆ ಇದು ಆಧ್ಯಾತ್ಮಿಕ ಸಾಹಿತ್ಯದ ಅದರ ನೇಚರ್ ಹೇಗಿದೆ ಅಂದರೆ ಅದು ಅನಂತವಾಗಿದೆ. ಈಗ ನಾವು ನೋಡ್ತಿರೋದು 21ನೇ ಶ್ಲೋಕ. ಹಿಂದಿನ ಶ್ಲೋಕದಲ್ಲಿ ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನೈಮಿಷಾರಣ್ಯ ಋಷಿಗಳಿಗೆ, ಭಗವಂತನ ನಾಮ, ಅವರ ಲೀಲೆಗಳು ಹೇಗಿದೆ ಅಂದರೆ ಅವೆಲ್ಲವೂ ಕೂಡ ಅನಂತವಾಗಿದೆ. ಅದು ಯಾವತ್ತೂ ಅದಕ್ಕೆ ನಾವು ಎಷ್ಟು ಲೀಲೆಗಳು ಮಾಡಿದ್ದಾರೆ, ಎಷ್ಟು ರೂಪಗಳಿದೆ ಅಂತ ನಾವು ಯಾವತ್ತೂ ಅದನ್ನು ಎಣಿಸೋದಕ್ಕೆ ಸಾಧ್ಯವಿಲ್ಲ. ಮತ್ತು ವೇದವ್ಯಾಸರು ಈ ವೇದಗಳು ಬರೆದಾಗ ಮತ್ತು ಇನ್ನೊಂದು ಸಾಹಿತ್ಯವನ್ನು ರಚಿಸಿದರು, ಅದು ವೇದಾಂತ ಸೂತ್ರ. ಈ ವೇದಾಂತ ಸೂತ್ರದಲ್ಲಿ ಏನಿದೆ ಅಂದರೆ ಎಲ್ಲ ವೇದಗಳ ಸಾರವನ್ನು ಅವರು ಚುಕ್ಕು ಸಣ್ಣ ಸ್ಟೇಟ್ಮೆಂಟ್ಸ್ನಲ್ಲಿ ಬರೆದಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸಣ್ಣ ಕೋಡ್ಸ್ ಅಥವಾ ಸಣ್ಣ ಸ್ಟೇಟ್ಮೆಂಟ್ಸ್ನಲ್ಲಿ ಬರೆದಿದ್ದಾರೆ. ಆ ಥರ ಅದು ಇಡೀ ವೇದದ ಜ್ಞಾನವನ್ನು ಅವರು ಸೂತ್ರದಲ್ಲಿ ಅವರು ಬರೆದಿದ್ರು. ಮತ್ತು ಆ ಎಲ್ಲ ಸೂತ್ರಗಳ ಮೇಲೆ ಇನ್ನೊಂದು ಭಾಷ್ಯವನ್ನು ಬರೆದಿದ್ದಾರೆ. ಅದೇ ಭಾಷ್ಯ ಇದು ಶ್ರೀಮದ್ ಭಾಗವತಂ. ಸೊ ಅದೆಲ್ಲ ಒಂದು ಸಾರ ಸಣ್ಣ ಸ್ಟೇಟ್ಮೆಂಟ್ನಲ್ಲಿ ವೇದಾಂತ ಸೂತ್ರದಲ್ಲಿ ನಾವು ಕಾಣಬಹುದು. ಅದಿಲ್ಲದೆ ಅದನ್ನೇ ಕೂಡ ಮತ್ತೆ ವಿಸ್ತರಣೆಯಾಗಿ ಅದನ್ನು ಮಾಡಿರೋದು ವೇದವ್ಯಾಸರು ಸ್ವತಃನೇ ಮತ್ತೆ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ಅದು ಇದು ಶ್ರೀಮದ್ ಭಾಗವತಂ. ಮತ್ತು ಈ ಶ್ರೀಮದ್ ಭಾಗವತಂ ಮೊಟ್ಟ ಮೊದಲನೇ ಬಾರಿಗೆ ಉಪದೇಶಿಸಿದ್ರು ಶುಕದೇವ್ ಗೋಸ್ವಾಮಿಯವರು. ಭೌತಿಕತೆಯಲ್ಲಿ ಮೋಹಗೊಂಡು ಅಜ್ಞಾನವನ್ನು ಸಂಪೂರ್ಣವಾಗಿ ದಾಟಲು ಬಯಸುವ ಜನರ ಮೇಲೆ ತಮ್ಮ ಅಪಾರ ಕರುಣೆಯನ್ನು ತೋರಿಸಲು ಅವರು ಈ ರಹಸ್ಯಮಯ ಜ್ಞಾನವನ್ನು ಮೊದಲು ಬಾರಿಗೆ ಉಪದೇಶಿಸಿದರು. ಹೀಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ ಮತ್ತು ಭಗವಂತನ ನಾವು ಹೇಗೆ ಸೇವೆ ಮಾಡಬೇಕಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಜ್ಞಾನವನ್ನು ನಾವು ಶ್ರೀಮದ್ ಭಾಗವತಂನಿಂದ ಪಡ್ಕೊಳ್ಬೋದು. ಅದಕ್ಕೆ ಭಕ್ತರು ನಾವು ನೋಡ್ತೀವಿ, ಯಾವಾಗಲೂ ಭಗವದ್ಗೀತೆ ಮತ್ತು ಭಾಗವತನೇ ಓದ್ತಾ ಇರ್ತಾರೆ. ಮತ್ತು ಅವರೆಷ್ಟೇ ಓದಿದ್ರು ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಅವರು ಯಾರೂ ಹೇಳೋದಿಲ್ಲ. ಮತ್ತು ಎಷ್ಟೇ ಸಲ ಓದಿದ್ರೂ ಕೂಡ ನಮಗೆ ಅದರಿಂದ ಹೊಸದಾಗಿ ನಾವು ಏನೋ ಒಂದು ಕಲಿಯೋದಕ್ಕೆ ಸಿಗ್ತಾ ಇರುತ್ತೆ. ಇದು ಇದರ ಒಂದು ವೈಶಿಷ್ಟ್ಯತೆ. ಮತ್ತು ಭಾಗವತ ಶ್ರವಣ ಮಾಡಿದರೆ ನಾವು ಗಮನ ಕೊಟ್ಟು ಮತ್ತು ವಿನಯಪೂರ್ವಕವಾಗಿ ಶ್ರವಣ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಭಗವಂತನ ಕಡೆ ಇರುವ ಆಕರ್ಷಣೆ ಏನಿದೆ ಅದು ಇವಾಗ ನಾವು ಮರೆತು ಬಿಟ್ಟಿದ್ದೀವಿ, ಅದು ಇವಾಗ ಕಳ್ಕೊಂಡ್ಬಿಟ್ಟಿದ್ದೀವಿ, ಅದು ಮತ್ತೆ ಪುನರ್ಜಾಗೃತಿಗೊಳ್ಬೋದು. ಇದರಿಂದ ಇದು ನಿತ್ಯಂ ಭಾಗವತ, ಇದು ಒಂದು ಭಾಗವತ ಶ್ರವಣ ಮಾಡುವ ಒಂದು ಫಲ.
ಭಾಗವತವನ್ನು ನಾವು ನಿತ್ಯವಾಗಿ ಶ್ರವಣ ಮಾಡಿದ್ರೆ ಭಗವಂತನ ಕಡೆ ಆಕರ್ಷಣೆಯನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಆದ್ದರಿಂದ ನಮಗೆ ಈ ಭೌತಿಕತೆ, ಈ ಲೋಕದಲ್ಲಿ ನಮಗೆ ಏನು ಆಕರ್ಷಣೆಗಳಿದೆಯೋ ಅವೆಲ್ಲವೂ ಕೂಡ ನಾವು ಕಡಿಮೆ ಮಾಡ್ಕೊಂಡು ಅದನ್ನು ಕೂಡ ನಾವು ಬಿಟ್ಕೊಡ್ಬೋದು. ಮತ್ತು ಭಾಗವತದಲ್ಲಿ ನಾವು ಅದಿಲ್ಲದೆ ನಮಗೆ ನಮ್ಮ ಜೀವನದಲ್ಲಿ ನಡೀತಿರುವ ಅನೇಕ ಕಷ್ಟಗಳು, ದುಃಖಗಳು ಏನಿದೆಯೋ ಅದಕ್ಕೂ ಕೂಡ ಪರಿಹಾರನೂ ಕೂಡ ನಾವು ಭಾಗವತಂನಲ್ಲಿ ನಾವು ಕಂಡುಬಹುದು. ಹೇಗೆ ಭಗವಂತ ನಮ್ಮ ಶರೀರನ ನೋಡ್ಕೊಳ್ಳೋಕ್ಕೆ ಅನೇಕ ಅಗತ್ಯಗಳನ್ನು ಕೊಟ್ಟಿದ್ದಾನೋ, ನಮಗೆ ಬಾಯಾರಿಕೆ ಆದರೆ ಕುಡಿಯೋದಕ್ಕೆ ನೀರು ಕೊಟ್ಟಿದ್ದಾನೆ, ಅಥವಾ ಹಸಿವೆ ಆದರೆ ಆಹಾರವನ್ನು ಕೊಟ್ಟಿದ್ದಾನೆ, ನಮಗೇನಾದರೂ ವಿಶ್ರಾಂತಿಗಾಗಿ ನಿದ್ರೆಯನ್ನು ನಾವು ಮಾಡ್ಬೋದು. ಅದೇ ರೀತಿಯೇ ಎಲ್ಲ ಥರದ ಅಸ್ತಿತ್ವದ ಸಂಬಂಧಿತ ದುಃಖಗಳನ್ನು ನಿವಾರಿಸಲು ಶ್ರೀಮದ್ ಭಾಗವತವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಹೀಗೆ ಇದು ಬರೀ ಕೇವಲ ನಮ್ಮ ದೇಹದ ಅಸೌಕರ್ಯಗಳನ್ನೇ ಅಲ್ಲ, ಮನಸ್ಸು ಮತ್ತು ಆತ್ಮದ ಎಲ್ಲ ಯಾವುದೇ ಥರದ ಕಷ್ಟಗಳಿದ್ದರೂ ಅದು ನಮಗೆ ಪರಿಹರಿಸುತ್ತದೆ. ಇದಕ್ಕೆ ನಾವು ನಿತ್ಯವಾಗಿ ಭಾಗವತ ಶ್ರವಣ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಯಾವುದೇ ಥರದ ಆತಂಕ, ಗೊಂದಲ ಮತ್ತು ನಿರಾಶೆಯನ್ನು ನಾವು ನಿವಾರಿಸಬಹುದು. ಮತ್ತು ಕೆಲವು ಸಲ ನಾವು ಭಕ್ತರು ಜನರಿಗೆ ಭಾಗವತ ಶ್ರವಣಕ್ಕೆ ಬನ್ನಿ ಅಂತ, ಪ್ರವಚನಕ್ಕೆ ಬನ್ನಿ ಕೇಳಿ ಅಂತ ಕೇಳಿದಾಗ ಏನು ಹೇಳ್ತೇವೆ, ಅದಕ್ಕೆ ನಾನು ತುಂಬ ಬ್ಯುಸಿ ಇದ್ದೀನಿ, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಮತ್ತು ಯಾವಾಗ ಬರ್ತೀರ ಅಂತ ಕೇಳಿದಾಗ ಏನು ಹೇಳ್ತಾರೆ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಮೇಲೆ ಆರಾಮಾಗಿ ಬಂದು ಕೂತ್ಕೊಂಡು ಕೇಳ್ತೀನಿ, ಶಾಂತಿಯಾಗಿರುವಾಗ ಪೀಸ್ಫುಲ್ಲಿ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಆ ಥರ ಸಮಯ ಯಾವತ್ತೂ ಬರೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ನಾವೇ ನೋಡ್ಬೋದು. ಪರೀಕ್ಷಿತ್ ಮಹಾರಾಜರು ಶ್ರೀಮದ್ ಭಾಗವತಂ ಯಾವಾಗ ಕೇಳಿದ್ರು, ಅವರು ಒಂದು ರಾಜ ಆಗಿದ್ದರೂ ಕೂಡ ಅವರಿಗೆ ಒಂದು ಶಾಪ ಬಂತು. ಮುಂದೆ ಅದು ನೋಡ್ತೀವಿ ಏನು ಶಾಪ ಅಂತ. ಅವರಿಗೆ ಶಾಪ ಬಂದಾಗ ಅವರಿಗೆ ತುಂಬ ಕಡಿಮೆ ಸಮಯ ಇತ್ತು, ಅವರಿಗೆ ಉಳಿದಿತ್ತು, ಮರಣದ ಸಮಯ ತುಂಬ ಹತ್ತಿರ ಬಂದಿತ್ತು. ಅಂಥ ಒಂದು ಕಾಲದಲ್ಲಿದ್ದರೂ ಕೂಡ ಅವ್ರು ಏನು ಮಾಡ್ತಿದ್ದಾರೆ, ಭಾಗವತ ಶ್ರವಣ ಮಾಡ್ತಾಯಿದ್ದಾರೆ. ಸೊ ಹೀಗಿದ್ದಾಗ ನಾವು ಕೂಡ ಅದು ಅಟ್ಲೀಸ್ಟ್ ಪರೀಕ್ಷಿತ್ ಮಹಾರಾಜಿಗೆ ಅವ್ರಿಗೆ ಎಷ್ಟು ಸಮಯ ಉಳಿದಿದೆ ಅಂತ ಅಟ್ಲೀಸ್ಟ್ ಗೊತ್ತಿತ್ತು, ಆದರೆ ನಮಗೆ ಅದು ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಸೊ ಹೀಗಿದ್ದಾಗ ನಾವು ಯಾವುದೇ ಕಷ್ಟದಲ್ಲಿದ್ದರೂ ಕೂಡ, ಎಂಥ ಸಮಸ್ಯೆದಲ್ಲಿದ್ದರೂ ಕೂಡ ನಾವು ಭಾಗವತ ಶ್ರವಣವನ್ನು ಬಿಡಬಾರ್ದು. ಇದು ಮಾಡ್ತಾ ಇರಬೇಕಿದು ನಿತ್ಯವಾಗಿ. ಮತ್ತು ಈ ಭಾಗವತವನ್ನು ನಿಷ್ಠೆಯಿಂದ ಶ್ರವಣ ಮಾಡಿದರೆ ನಮಗೆ ಏನಾಗುತ್ತೆ, ಅನೇಕ ಥರದ ಶೋಕ, ಮೋಹ, ಭಯ ಮತ್ತು ಆಂತರಿಕ ಅಶಾಂತಿಗಳಿಂದ ಒಬ್ಬ ವ್ಯಕ್ತಿ ಮುಕ್ತನಾಗುತ್ತಾನೆ. ಮತ್ತು ಇದಿಲ್ಲದೆ ನಮ್ಮ ಹೃದಯ ಶುದ್ಧಿಗೊಳಿಸುತ್ತದೆ ಮತ್ತು ಜೀವನದ ಉದ್ದೇಶದ ಬಗ್ಗೆ ಸ್ಪಷ್ಟತೆ ದೊರೆಯುತ್ತದೆ. ಜನರಿಗೆ ಜೀವನದ ಗುರಿ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಲ್ಲ. ಅವ್ರು ಹೇಳ್ಕೊತಾರೆ, ನಾನು ಇವಾಗ ಸದ್ಯಕ್ಕೆ ನನ್ನ ವಯಸ್ಸು ಇದು, ನಾನು ಇದು ಮಾಡಬೇಕು, ನನಗೆ ಇವಾಗ ಸದ್ಯಕ್ಕೆ ಇದು ಇಂಪಾರ್ಟೆಂಟು, ಅದಕ್ಕೆ ನಾನು ಈ ಆಧ್ಯಾತ್ಮಿಕ ಸಂಬಂಧಪಟ್ಟಿರೋ ವಿಷಯಗಳನ್ನ ಆಮೇಲೆ ನೋಡ್ಕೊತೀನಿ ಅಂತ ಹೇಳ್ತಾರೆ. ಆದರೆ ಭಾಗವತ ಶ್ರವಣ ಮಾಡಿದಾಗ ನಮಗೆ ಜೀವನದ ಗುರಿ ಏನು ಅಂತ ನಮಗೆ ಉದ್ದೇಶ ಏನು ಅಂತ ನಮಗೆ ತುಂಬ ಸ್ಪಷ್ಟವಾಗಿ ನಮಗೆ ಅದು ನಾವು ತಿಳ್ಕೊಬೋದು. ಮತ್ತು ಹೀಗೆ ಶ್ರವಣ ಮಾಡಿದಾಗ ನಮ್ಮ ಹೃದಯದಲ್ಲಿ ಭಗವಂತ ಆಗಲೇ ಇದ್ದರೂ ಕೂಡ ಇವಾಗ ನಮ್ಮ ಮರೆತು ಬಿಟ್ಟಿದ್ದೇವೆ ನಮ್ಮ ಸಂಬಂಧವನ್ನು. ನಾವು ಭಾಗವತ ಶ್ರವಣ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ದೃಢವಾಗಿ ನಾವು ಭಗವಂತನನ್ನು ನೆಲೆಗೊಳಿಸಬಹುದು. ಮತ್ತು ಭಾಗವತ ಇನ್ನೊಂದು ಏನು ಕಲಿಸುತ್ತೆ ಅಂದರೆ ನಮಗೆ ನಮ್ಮ ಇಂದ್ರಿಯಗಳನ್ನು ನಾವು ಹೇಗೆ ಉಪಯೋಗಿಸಬೇಕು. ಈ ಶರೀರ ಅಂದರೆ ನಾವು ಶರೀರದಿಂದ ಏನಾದರೂ ಕಾರ್ಯ ಮಾಡಬೇಕಂದ್ರೆ ಅದು ನಾವು ಬಂದು ಇಂದ್ರಿಯಗಳಿಂದಲೇ ಆಗೋದು. ಕಣ್ಣುಗಳಿದೆ, ಕೈ ಇದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ. ಸೊ ಇವೆಲ್ಲ ಇಂದ್ರಿಯಗಳನ್ನು ನಾವು ಹೇಗೆ ಉಪಯೋಗಿಸಬೇಕು. ಸಾಮಾನ್ಯವಾಗಿ ಜನರು ಇವೆಲ್ಲ ಇಂದ್ರಿಯಗಳು ತಮ್ಮ ಸಂತೋಷಕ್ಕೆ ಅವರು ಉಪಯೋಗಿಸ್ತಾರೆ. ಆದರೆ ನಮಗೆ ಭಾಗವತದಿಂದ ನಮಗೆ ತಿಳಿಬೋದು ಈ ಇಂದ್ರಿಯಗಳನ್ನ ನಾವು ಹೇಗೆ ಉಪಯೋಗಿಸಬೇಕು ಅಂತ. ನಾಲಿಗೆ ಬಂದು ನಾವು ಜಿವ್ವ ಅಥವಾ ನಾಲಿಗೆಯನ್ನು ನಾವು ಕೃಷ್ಣನ ನಾಮವನ್ನು ಜಪಿಸಬೇಕು. ಮತ್ತು ಕಣ್ಣುಗಳಿಂದ ನಾವು ಭಗವಂತನ ರೂಪವನ್ನು ನೋಡಬೇಕು. ಮತ್ತು ಕಿವಿಗಳಿಂದ ನಾವು ಭಗವಂತನ ಮಹಿಮೆಯನ್ನು ಕೇಳಬೇಕು. ಈ ರೀತಿಯಾಗಿ ನಾವು ಇಂದ್ರಿಯಗಳನ್ನು ಉಪಯೋಗಿಸಿದರೆ ಜೀವನವನ್ನು ಭಗವಂತನ ಕಡೆ ಸೇವನೆಯಲ್ಲಿ ಸಲ್ಲಿಸಿದಾಗ ನಮ್ಮ ಜೀವನವು ಶುದ್ಧವಾಗುತ್ತದೆ. ಮತ್ತು ಅದೇ ಇಂದ್ರಿಯಗಳನ್ನ ನಾವು ನಮ್ಮ ಸಂತೋಷಕ್ಕೆ ಉಪಯೋಗಿಸಿದರೆ ನಾವು ಈ ಭೌತಿಕ ಬಂಧನಕ್ಕೆ ಒಳಪಡ್ತೇವೆ. ಮತ್ತು ಇನ್ನೊಂದು ವಿಷಯ ನಾವು ನೋಡ್ಬೋದು, ಭಾಗವತದಲ್ಲಿ ಭಕ್ತರು ಭಗವಂತನ ಮೇಲೆ ಹೇಗೆ ಧ್ಯಾನ ಮಾಡ್ತಾರೆ ಅಂತ.
ಧ್ಯಾನ ಅಂದರೆ ನಾವು ತಿಳ್ಕೊಂಡಿರೋ ಹಾಗೆ ಒಂದು ಪದ್ಮಾಸನಲ್ಲಿ ಕುಳಿತು ಕಣ್ಣು ಮುಚ್ಕೊಂಡು ನಾವು ಓಂ ಅಥವಾ ಯಾವುದೋ ಒಂದು ಮಂತ್ರವನ್ನು ಜಪ ಮಾಡೋದು ಅಂತ ನಾವು ನೋಡಿದ್ದೇವೆ. ಆದರೆ ಭಾಗವತಂನಲ್ಲಿ ನಾವು ನೋಡ್ಬೋದು ಭಕ್ತರು ಹೇಗೆ ಅನೇಕ ಕಾರ್ಯಗಳಲ್ಲಿದ್ದರೂ ಅವರ ಪ್ರಜ್ಞೆ ಭಗವಂತನಲ್ಲಿ ಲೀನ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆ ಬಂದು ಇದೇ ಸ್ಕಂದದಲ್ಲಿ ನಾವು 9ನೇ ಅಧ್ಯಾಯದಲ್ಲೇ ನೋಡ್ಬೋದು. ಭೀಷ್ಮ ಪಿತಾಮಹರು ಹೇಳ್ತಾರೆ, ಅವರು ಬಂದು 10 ದಿನದ ರಣರಂಗದಲ್ಲಿ ಕುರುಕ್ಷೇತ್ರದಲ್ಲಿದ್ದರೂ ಕೂಡ ಅವರು ಹೇಳ್ತಾರೆ, ಯುದ್ಧಿ ತುರಗರೋಜ ವಿಧೋ ಅವಕೃಷ್ಣಂ ಕಚಲುಲಿತ ಶ್ರಮವಾರ್ಯ ಅಲಂಕೃತಾಸ್ಯೆ ತ್ರಿಭುವನ ಕಮನಂ ತಮಲಾವರ್ಣಂ ರವಿಕರಗೌ ರಾವರಾಂಬ ದಧಾನೆ. ಭೀಷ್ಮ ಪಿತಾಮಹರು ಈ ಕುರುಕ್ಷೇತ್ರ ರಣರಂಗದಲ್ಲಿದ್ದರೂ ಕೂಡ ಅವರು ಹೇಳಿದ್ದಾರೆ, ಅವರ ಧ್ಯಾನ ಹೇಗಿತ್ತು ಅಂತ ನಾವು ನೋಡ್ಬೋದು. ರಣರಂಗದಲ್ಲಿ ಶ್ರೀಕೃಷ್ಣನು ಹೋರಾಡುವ ತಲೆಗೂದಲು ಕುದುರೆಗಳ ಕರ ಪುಟದಿಂದ ಧೂಳಿನಿಂದಾಗಿ ಬೂದು ಬಣ್ಣಕ್ಕೆ ತಿರುಗಿತ್ತು. ಶ್ರಮದಿಂದಾಗಿ ಸ್ವೇದ ಬಂಧುಗಳು ಅವನ ಮುಖವನ್ನು ತೋಯಿಸಿದ್ದವು. ನನ್ನ ಮೋನಚಾದ ಬಾಣಗಳಿಂದ ಆಮೇಲೆ ಶ್ರೀಕೃಷ್ಣ ಅರ್ಜುನನಾದ ಪ್ರಾಣ ಸ್ನೇಹಿತ ಅವನು ತಮಾಲ ವೃಕ್ಷದ ನೀಲ ಛೇಯನ್ನು ಹೋಲುವ ದಿವ್ಯ ಶರೀರದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದನು. ಅವನ ದೇಹವು ತ್ರಿಭುವನ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತದೆ. ಅವನ ಥಳಥಳಿಸುವ ಪೀತಾಂಬರ ಶ್ರೀ ಚಂದನ ಲೇಪಿಸುವಾದ ಮುಖ ಕಮಲ ನನ್ನ ಆಕರ್ಷಣೆಯು ವಸ್ತುವಾಗಲಿ. ಅವರ ನೋಡಿ, ಕೌರವ ಸೇನೆಯ ಒಂದು ಸೈನ್ಯಾಧಿಪತಿ ಆಗಿದ್ದರೂ ಕೂಡ ಭೀಷ್ಮದೇವರ ಅವರ ಗಮನ ಎಲ್ಲಿದೆ ಅಂದರೆ, ಅವರು ಹೇಗೆ ಅಂಥ ಮಧ್ಯದಲ್ಲಿ ಯುದ್ಧದಲ್ಲಿ ಕುದುರೆಗಳು ಹೋಗ್ತಾ ಇದ್ದಾವೆ, ತುಂಬ ಧೂಳು ಹರಿತಾ ಇದೆ, ಮತ್ತು ಎಲ್ಲರೂ ಹೋರಾಡ್ತಾ ಇದ್ದಾರೆ. ಅವೆಲ್ಲ ಅಂಥ ಒಂದು ಸ್ಥಿತಿ ಮಧ್ಯದಲ್ಲೂ ಕೂಡ ಭೀಷ್ಮದೇವರು ಭಗವಂತನ ಒಂದು ಧ್ಯಾನ ಮೇಲೆ ಹೇಗೆ ಧ್ಯಾನ ಮಾಡ್ತಾಯಿದ್ದಾರೆ ಅಂದರೆ, ಅವೆಲ್ಲ ಧೂಳು ಏನು ಹತ್ತುತ್ತಾ ಇದೆಯೋ ಅದು ಭಗವಂತನ ಮೇಲೆ ಬೀಳ್ತದೆ, ಅವರ ಕೂದಲು ಮೇಲೆ ಅವರ ಮೇಲೆ ಬೀಳ್ತದೆ. ಮತ್ತು ಇದೆಲ್ಲ ಒಂದು ದರ್ಶನ ನೋಡಿಕೊಂಡು ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ, ಶ್ರೀಚಂದನ ಲೇಪಿತವಾದ ಮುಖ ಕಮಲ ನನ್ನ ಆಕರ್ಷಣ ವಸ್ತುವಾಗಲಿ ಅಂತ ಈ ಥರ ಒಂದು ಧ್ಯಾನವನ್ನು ಮಾಡ್ತಾಯಿದ್ದಾರೆ. ಸೊ ಹೀಗೆ ನಾವು ಭಗವಂತನ ಮೇಲೆ ಹೇಗೆ ಧ್ಯಾನ ಮಾಡಬೇಕು, ನಮಗೆ ಫ್ರೀ ಟೈಮ್ ಸಿಕ್ಕಿದ್ರೂ ಕೂಡ ನಾವು ಧ್ಯಾನ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆದರೆ ಇಲ್ಲಿ ನಾವು ನೋಡ್ಬೋದು ಭಕ್ತರು ಇಂಥ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಎಷ್ಟು ಚೆನ್ನಾಗಿ ಅವರು ಭಗವಂತನ ಮೇಲೆ ಧ್ಯಾನ ಮಾಡ್ತಾಯಿದ್ದಾರೆ ಅಂತ. ಮತ್ತು ಅದಿಲ್ಲದೆ ಪ್ರತಿನಿತ್ಯವೂ ನಾವು ಶ್ರವಣ ಮಾಡಿದಾಗ ನಮಗೆ ಭಗವಂತನ ಬಗ್ಗೆ ನಾವು ತಿಳ್ಕೊಂಡು ಅವರ ಸ್ಮರಣೆಯನ್ನು ನಾವು ಹೆಚ್ಚಿಸಬಹುದು. ಮತ್ತು ಹೀಗೆ ಶ್ರವಣ ಮಾಡ್ತಾ ಇರುವಾಗ ನಾವು ನೋಡ್ಬೋದು, ಅದೇ ವ್ಯಕ್ತಿ ಅವರ ಜೀವನದಲ್ಲಿ ಮುಂಚೆ ಅನೇಕ ಥರದ ಅವರಿಗೆ ಇಚ್ಛೆ ಇತ್ತು, ಭೌತಿಕ ಆಸೆಗಳಿತ್ತು. ಆದರೆ ನಾವು ಭಾಗವತ ಶ್ರವಣ ಮಾಡಿದಾದ್ಮೇಲೆ ಅವರು ಆ ವಸ್ತುಗಳನ್ನು ಬಿಟ್ಟು ಕೃಷ್ಣನಿಗೆ ಅವ್ರನ್ನ ಇಚ್ಛೆಯನ್ನು ಪಡೋದಕ್ಕೆ ಅವರು ಶುರು ಮಾಡ್ತಾರೆ. ಮತ್ತು ಇದು ನಾವು ಶ್ರೀಲ ಪ್ರಭುಪಾದರು ಸಮಯದಲ್ಲೂ ಕೂಡ ನೋಡ್ಬೋದು, ಹೇಗೆ ಪಾಶ್ಚಾತ್ಯ ದೇಶದಲ್ಲಿ ಅವರ ಶಿಷ್ಯರು ಯಾರು ಬರ್ತಾಯಿದ್ರೋ ಅವ್ರು ಯಾರೂ ಈ ಕೃಷ್ಣನ ಬಗ್ಗೆ ಹೆಸರು ಕೇಳಿರಲಿಲ್ಲ, ಈ ಜ್ಞಾನದ ಬಗ್ಗೆ ಅವ್ರಿಗೇನು ಅರಿವು ಇರಲಿಲ್ಲ. ಆದರೆ ಯಾವಾಗ ಅವರು ಶ್ರೀಲ ಪ್ರಭುಪಾದರಿಂದ ನಾವು ಕೇಳೋಕ್ಕೆ ಶುರು ಮಾಡಿದ್ರು, ಅವರು ಶ್ರೀಲ ಪ್ರಭುಪಾದ ಹೇಳಿರೋ ಮಾತುಗಳನ್ನು ಕೇಳಿ ಅನೇಕ ಜಾಗಗಳಿಗೆ ಹೋಗಿ ದೇವಸ್ಥಾನವನ್ನು ಕಟ್ಟಿದರು, ದೇವಾಲಯವನ್ನು ಮಾಡಿದರು. ಮತ್ತು ಅವೆಲ್ಲ ಮಾಡಿದಾದ್ಮೇಲೆ ಶ್ರೀಲ ಪ್ರಭುಪಾದರನ್ನು ಕರೆದಿ ಅವರು ಶ್ರೀಲ ಪ್ರಭುಪಾದರಿಂದ ಅವರು ಅದನ್ನು ಸ್ಥಾಪಿಸಿದರು. ಹೀಗೆ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವ ಒಂದು ಮುಖ್ಯವಾದ ವಿಷಯ ನಮಗೆ ಭಕ್ತರಿಗೆ ಅಂದರೆ, ಮೊದಲನೆಯದಾಗಿ ಈ ಜ್ಞಾನವನ್ನು, ಭಾಗವತ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಸ್ವೀಕರಿಸೋದಕ್ಕೆ ಒಂದು ಮೆಂಟಾಲಿಟಿ ಅಥವಾ ಒಂದು ಚೇತನ ಸ್ಥಿತಿ ಕಂಡೀಷನ್ ಏನಿರುತ್ತೆ ಅದು ನಮ್ಮದು ಮೊದಲನೆಯದಾಗಿ ನೋಡ್ಕೊಬೇಕು. ಮತ್ತು ಎರಡನೇದಾಗಿ ಬಂದು ಆಧ್ಯಾತ್ಮಿಕ ಗುರುಗಳು ಯಾರಿದ್ದಾರೆ, ಶ್ರೀಲ ಪ್ರಭುಪಾದರು ಮತ್ತು ಅವರ ಹಿರಿಯರು ಶಿಷ್ಯರು ಯಾರಿದ್ದಾರೆ ಅವರ ಜೊತೆ ನಮ್ಮ ನಡವಳಿಕೆ ವಿನಯಪೂರ್ವಕವಾಗಿ ಇರಬೇಕು. ಇವೆರಡು ಇದ್ದರೆ ನಮಗೆ ಶಾಸ್ತ್ರದ ಜ್ಞಾನವನ್ನು, ನಾವು ಸಾರವನ್ನು ತುಂಬ ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ.
ಅದನ್ನೇ ನಾವು ಕೂಡ ಶ್ರೀಲ ಪ್ರಭುಪಾದ ಶಿಷ್ಯರು ಕೂಡ ನಾವು ನೋಡ್ಬೋದು ಅವರ ಜೀವನದಲ್ಲಿ ಹೇಗೆ ಅವೆಲ್ಲವೂ ಅವ್ರಿಗೆ ಈ ಒಂದು ವೈದಿಕ ಸಮಾಜ ಇದರ ಟ್ರೆಡಿಷನ್ನಿಂದ ಏನೋ ಒಂದು ಸಂಬಂಧ ಇಲ್ಲದೇ ಇದ್ದರೂ ಕೂಡ ಬರೀ ಶ್ರೀಲ ಪ್ರಭುಪಾದರಿಂದ ಅವ್ರಿಗೆ ಕಲ್ತಿರೋದ್ರಿಂದ ಅನೇಕ ಒಳ್ಳೆ ತುಂಬ ಚೆನ್ನಾಗಿ ಸೇವೆಯನ್ನು ಮಾಡಿ ಅವರು ಶ್ರೀಲ ಪ್ರಭುಪಾದರಿಗೆ ಸಹಾಯ ಮಾಡಿದರು ಇಸ್ಕಾನಿನ ಪ್ರಾರಂಭದ ದಿನಗಳಲ್ಲಿ. ಮತ್ತು ಇನ್ನೊಂದು ಶ್ರೀಮದ್ ಭಾಗವತಂದಲ್ಲಿ ನಾವು ನೋಡ್ಬೋದು ಮಾತೇನೆಂದರೆ, ಸಾಮಾನ್ಯವಾಗಿ ನಾವು ನಮ್ಮ ಭೌತಿಕ ಜೀವನದಲ್ಲಿ ನಾವು ಒಂದು ಕಾರ್ಯವನ್ನು ಮಾಡ್ತೀವಿ, ಆಮೇಲೆ ಬೇರೆಯವರಿಗೆ ನಾವು ಕೇಳ್ಕೊತೀವಿ ಇದು ಮಾಡಿದ್ದು ಸರಿನಾ ಅಥವಾ ಹೇಗೆ ಅಂತ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೇಗಿದೆ ಅಂದರೆ ಫಸ್ಟ್ ನಾವು ಕೇಳ್ಕೊತೀವಿ, ನಮ್ಮ ಹಿರಿಯರಿಂದ ಗುರುಗಳಿಂದ ಕೇಳ್ಕೊತೀವಿ, ಆಮೇಲೆ ಅದರ ತಕ್ಕಂತೆ ನಾವು ನಡೆಸ್ತೀವಿ. ಇದು ಕೂಡ ನಾವು ಅನೇಕ ಪ್ರಶ್ನೆ ಉತ್ತರಗಳಿಂದ ನಾವು ಮಾಧ್ಯಮದಿಂದ ನಾವು ತಿಳ್ಕೊಬೋದು. ಮತ್ತು ಇವತ್ತಿನ ಶ್ಲೋಕದಲ್ಲಿ ಕೂಡ ನಾವು ನೋಡ್ಬೋದು, ಸೂತ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೈಮಿಷಾರಣ್ಯದ ಋಷಿಗಳಿಗೆ ಕೇಳ್ಕೊಂಡಿದ್ದಾಗ ನೀವು ಭಗವಂತನ ಬಗ್ಗೆ ಹೇಳಿ ಅಂತ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಾಗ, ಇವಾಗ ಅವರು ಹೇಳ್ತಾ ಇದ್ದಾರೆ ಭಗವಂತನ ಬಗ್ಗೆ ಮಹಿಮೆಯನ್ನು ಹೇಳಿದ್ದಾರೆ. ಬ್ರಹ್ಮನು ಶಿವನಿಗೆ ಪೂಜಾರ್ಹವಾದ ವಸ್ತುವಾಗಿ ನೀಡಲು ಶ್ರೀಕೃಷ್ಣನ ಪಾದನಖಗಳಿಂದ ಉದ್ಭವಿಸುವ ನೀರನ್ನು ಸಂಗ್ರಹಿಸಿದನು. ಇದು ಯಾರ ಲೀಲೆಯನ್ನು ಇದು ಸೂಚಿಸುತ್ತದೆ? ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿ ಅವರು? ಪಾದನಖಗಳಿಂದ ಶ್ರೀಕೃಷ್ಣನು ಉದ್ಭವಿಸಿದ ನೀರನ್ನು ಸಂಗ್ರಹಿಸಿದನು ಬ್ರಹ್ಮದೇವರು. ಇದು ಬಂದು ವಾಮನ ದೇವನ ಲೀಲೆಗಳನ್ನು ಅದರ ಬಗ್ಗೆ ಇದರಲ್ಲಿ ವಿವರಿಸಿದ್ದಾರೆ. ಈ ಲೀಲೆಯಲ್ಲಿ ಬಲಿ ಮಹಾರಾಜನು ಅವನಿಗೆ ನೋಡ್ತಾನೆ, ಒಬ್ಬ ಬ್ರಾಹ್ಮಣ ಹುಡುಗ ಅವರ ಹತ್ರ ಬಂದು ಒಬ್ಬ ಧ್ಯಾನ ಕೇಳ್ತಿದ್ದಾನೆ. ಈ ಥರ ಒಂದು ಸ್ಥಿತಿಯಲ್ಲಿ ನೋಡಿದಾಗ ಅವರು ರಾಜನಾಗಿದ್ದಿರೋ ಹಾಗೆ ಅವರ ಕರ್ತವ್ಯ ಬಂದು ಬ್ರಾಹ್ಮಣ ಏನೋ ಕೇಳಿದ್ರು ದಾನ ಮಾಡಬೇಕು ಅಂತ ಕೇಳಿದಾಗ ಅವರು ಕೊಡ್ತಾರೆ. ಆದರೆ ಅವರ ಗುರುಗಳಾದ ಶುಕ್ರಾಚಾರ್ಯರು ಹೇಳ್ತಾರೆ, ಈ ಒಬ್ಬ ಬ್ರಾಹ್ಮಣ ಹುಡುಗ ಬಂದಿರೋನು ಅವನು ಸಾಧಾರಣ ಹುಡುಗ ಅಲ್ಲ, ಅವನು ವಿಷ್ಣುವಿನೇ, ಮತ್ತು ಅವನು ಇಲ್ಲಿ ಬಂದಿರೋದು ದೇವತೆಗಳ ಸಹಾಯ ಮಾಡೋದಕ್ಕೆ. ಆ ದೇವತೆಗಳ ಸಹಾಯ ಮಾಡಿ ನಿಮ್ಗೆ ಸೋಲಿಸಿ ನಿನ್ನ ರಾಜ್ಯವನ್ನು ತೊಗೊಂಡು ಹೋಗೋಕ್ಕೆ ಅವನು ಈ ಥರ ಒಂದು ಯೋಚನೆ ಮಾಡ್ತಿದ್ದಾನೆ, ಅದಕ್ಕೆ ನೀನು ದಾನ ಮಾಡಬೇಡ ಅಂತ ಶುಕ್ರಾಚಾರ್ಯರು ಬಲಿ ಮಹಾರಾಜನಿಗೆ ಹೇಳ್ತಾರೆ. ಆದರೆ ಬಲಿ ಮಹಾರಾಜರು ಬಂದು ಅವರ ತಾತ ಬಂದು ಪ್ರಹ್ಲಾದ್ ಮಹಾರಾಜರು. ಬಲಿ ಮಹಾರಾಜರು ಪ್ರಹ್ಲಾದ್ ಮಹಾರಾಜರಿಂದ ಈ ಭಗವಂತನ ಕಡೆ ಹೇಗೆ ನಾವು ಭಕ್ತಿ ಮಾಡಬೇಕು ಅಂತ ಇವೆಲ್ಲ ಜ್ಞಾನವೂ ಅವರಿಂದ ಪಡ್ಕೊಂಡಿದ್ದಾರೆ. ಆದ್ದರಿಂದ ಅಂಥ ಒಂದು ಸ್ಥಿತಿಯಲ್ಲಿ ಅವರೇನು ಮಾಡಬೇಕಂತ ಅವರಿಗೆ ತಿಳಿದಿತ್ತು. ಅದಕ್ಕೆ ಅವರೇನು ಮಾಡ್ತಾರೆ, ಶುಕ್ರಾಚಾರ್ಯ ಹೇಳಿರೋ ಮಾತನ್ನು ಅವರು ಫಾಲೋ ಮಾಡೋದಿಲ್ಲ. ಆನಂತರ ಅವರು ಆ ಬ್ರಾಹ್ಮಣ ಹೇಳಿರೋ 3 ಹೆಜ್ಜೆಯನ್ನು ಭೂಮಿಯಷ್ಟು ನೀನು ಕೊಡು ಅಂತ ಕೇಳ್ಕೊಂಡಾಗ ಅವರು ಅದನ್ನು ಒಪ್ಕೊತಾರೆ. ಅವಾಗ ಏನು ಮಾಡ್ತಾರೆ, ವಾಮನ ದೇವರು ಅವರ ಶಕ್ತಿಯಿಂದ ಅವರು ವಿಶ್ವರೂಪವನ್ನು ವಿಸ್ತರಿಸ್ತಾರೆ. ಮತ್ತು ಅವರು ಕಾಲನ್ನು ಮೇಲೆ ಏರಿಸಿದ್ದಾಗ ಅವರ ನಖಗಳಿಂದ ಈ ಬ್ರಹ್ಮಾಂಡದ ಹೊರಗೆ ಇರುವ ಒಂದು ಕವರಿಂಗ್ ಏನಿದೆ ಅದರಿಂದ ಅವರು ಇದು ಮುಟ್ಟಿದಾಗ ಅಲ್ಲಿಂದ ನೀರನ್ನು ಸುರಿಯೋದಕ್ಕೆ ಶುರು ಆಗುತ್ತೆ. ಆ ನೀರೇ ಬಂದು ಗಂಗೆ. ಸೊ ಈ ಗಂಗೆ ಬಂದಿರೋ ಈ ಭೂಮಿಗೆ, ಈ ಬ್ರಹ್ಮಾಂಡಕ್ಕೆ ಬಂದಿರೋದು ಈ ರೀತಿಯಲ್ಲೇ ಭಗವಂತನಿಂದಲೇ ಬಂದಿರೋದು. ಮತ್ತು ಆದ್ದರಿಂದ ಈ ಗಂಗೆಯ ನೀರು ಬಂದು ಎಲ್ಲ ಲೋಕಗಳು ಈ 14 ಲೋಕಗಳು ಏನಿದೆ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಪ್ಲ್ಯಾನೆಟ್ಸಲ್ಲಿ ಅದು ಹರಿಯುತ್ತಿದೆ. ಸೊ ಹೀಗೆ ಮತ್ತು ಅದೇ ನೀರು ಬಂದು ಬ್ರಹ್ಮದೇವರು ಅವರ ಕಮಂಡಲಿನಲ್ಲಿ ಅವರು ಹಿಡ್ಕೊತಾರೆ. ಮತ್ತು ಅದೇ ನೀರನ್ನು ಅವರು ಶಿವನಿಗೆ ಕೊಡ್ತಾರೆ. ಮತ್ತು ಶಿವ ಅವರ ಶಿರಸ್ಸಿನ ಮೇಲೆ ಇಟ್ಕೊಂಡು, ಯಾಕಂದರೆ ಹರಿಯೋಕ್ಕೆ ಶುರು ಮಾಡಿದಾಗ ಗಂಗೆ ಎಷ್ಟು ಜೋರಾಗಿ ಬರ್ತೈತಂದರೆ ಅದು ಭೂಮಿ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಶಿವರು ಏನು ಹೇಳ್ತಾರೆ, ನಾನು ಅದನ್ನು ನನ್ನ ಶಿರಸ್ಸಿನ ಮೇಲೆ ಇಟ್ಕೊಂಡು ಅದನ್ನು ಹಿಡ್ಕೊತೀನಿ ಅಂತ ಅವರು ಒಪ್ಕೊತಾರೆ. ಮತ್ತು ಇಲ್ಲಿ ಸೂತ ಗೋಸ್ವಾಮಿಯವರು ಇನ್ನೊಂದು ಮಾತನ್ನು ಏನು ಹೇಳ್ತಿದ್ದಾರೆ, ಕೋನಾಮ, ಯಾರು ದೇವೋತ್ತಮ ಪುರುಷನ ಶ್ರೀಕೃಷ್ಣನಲ್ಲದೆ ಪರಮಪ್ರಭುವೆಂದು ಕರೆಸಿಕೊಳ್ಳಲು ಇನ್ನು ಯಾರು ಅರ್ಹರಾಗಿರಬಹುದು ಅಂತ ಸೂತ ಗೋಸ್ವಾಮಿಯವರು ಕೇಳ್ಕೊತಿದ್ದಾರೆ. ಭಗವದ್ಗೀತೆಯಲ್ಲಿ ಸಾಮಾನ್ಯವಾಗಿ ಜನ ಹೇಳ್ತಾರೆ ಭಗವದ್ಗೀತಾ ಭಗವಂತನೇ ಹೇಳ್ತಾನೆ, ಸೊ ಅದಕ್ಕೆ ಅವನ ಬಗ್ಗೆ ಅವರೇ ಮಾತಾಡ್ಕೊತಿದ್ದಾರೆ. ಸೊ ಅದಕ್ಕೆ ಅವರು ಎಲ್ಲರಿಗಿಂತ ಪರಮ ಪುರುಷ ಅಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡ್ಬೋದು ಸೂತ ಗೋಸ್ವಾಮಿಯವರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಭಾಗವತಂನಲ್ಲಿ. ಮತ್ತು ಶ್ರೀಲ ಪ್ರಭುಪಾದರು ಭಾಗವತದಲ್ಲಿ ಹೇಳ್ತಿದ್ದಾರೆ,
ಸಾಮಾನ್ಯವಾಗಿ ನಮ್ಮ ಹಿಂದೂ ಪಂಥದಲ್ಲಿ ನಾವು ನೋಡ್ತೀವಿ, ಜನರಿಗೆ ಏನು ಅನಿಸುತ್ತೆ, ಒಂದು ದೇವರಲ್ಲ ಅನೇಕ ದೇವರಿದ್ದಾರೆ ಮತ್ತು ಭಗವಂತನೂ ಕೂಡ ಒಬ್ಬರಲ್ಲ, ಬಹಳ ಭಗವಂತನಿದ್ದಾರೆ, ಯಾರನ್ನೂ ಕೂಡ ನಾವು ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ನಿಜ ಇದು ನಾವು ಜ್ಞಾನವನ್ನು ನಾವು ಶಾಸ್ತ್ರಗಳಿಂದ ಪಡ್ಕೊಬೋದು. ಅವ್ರು ಶಾಸ್ತ್ರ ಓದಿಲ್ದಿರೋ ಕಾರಣ ಅವ್ರಿಗೇನು ಅನಿಸುತ್ತೆ, ಅನೇಕ ದೇವರಿದ್ದಾರೆ, 33 ಕೋಟಿಗಳು ದೇವತೆಗಳಿದ್ದಾರೆ, ಯಾರನ್ನೂ ಕೂಡ ಪೂಜೆ ಮಾಡ್ಬೋದು ಮತ್ತು ಎಲ್ಲರೂ ಒಬ್ಬರೇ ಅಂತ ಅಂದ್ಕೊತಾರೆ. ಆದರೆ ನಾವು ಇದನ್ನು ಶಾಸ್ತ್ರದಿಂದ ನಾವು ಅರ್ಥ ಮಾಡ್ಕೊಬೋದು. ಪ್ರಭುಪಾದರು ಕೂಡ ಹೇಳ್ತಿದ್ದಾರೆ, ಅಜ್ಞಾನಿಗಳು ಭಾವಿಸುವಂತೆ ವೈದಿಕ ಸಾಹಿತ್ಯದಲ್ಲಿ ಅನೇಕ ದೇವತಾ ಕಲ್ಪನೆಯು ಸಂಪೂರ್ಣವಾಗಿ ತಪ್ಪಾಗಿದೆ. ಅದ್ವಿತೀಯನಾದ ಭಗವಂತನು ಒಬ್ಬನೇ, ಆದರೆ ಅವನು ತನ್ನನ್ನು ನಾನಾ ರೀತಿಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಸೊ ಭಗವಂತ ಅವನಿಗೆ ಏನು ಮಾಡಲು ಏನು ಕೆಲಸ ಇರಲ್ಲ, ಯಾಕಂದರೆ ಅವನ ಭಕ್ತರ ಜೊತೆ ಅವನ ಆಧ್ಯಾತ್ಮಿಕ ಲೋಕದಲ್ಲಿ ಅನೇಕ ಲೀಲೆಗಳಲ್ಲಿ ಅವರು ತೊಡಗಿದ್ದಾರೆ. ಅದಕ್ಕೆ ಅವರಿಗೆ ಯಾವುದೇ ಮಾಡಬೇಕಾಗಿರೋ ಯಾವುದೇ ಕೆಲಸಗಳಿಲ್ಲ. ಅದನ್ನು ಅವ್ರಿಗೇನೇ ಬೇಕಿದ್ದರೂ ಅವರ ಅನೇಕ ಅವರ ಅಸಿಸ್ಟೆಂಟ್ಸ್ ಅಥವಾ ಸೇವಕರಿದ್ದಾರೆ, ಅವರಿಗೆ ಅವರು ಆ ಕೆಲಸನ ಕೊಟ್ಟು ಕೂಡ ಮಾಡ್ಬೋದು. ಹೇಗಿದ್ದರೂ ಭಗವಂತನು ಕೂಡ ಸ್ವತಃ ಮಾಡ್ಬೋದು, ಆದರೆ ಅವರ ವಿಸ್ತರಣೆ ಅಂದರೆ ಅವರ ಎಕ್ಸ್ಪ್ಯಾನ್ಷನ್ಸ್ ಏನಿದೆ, ಅವರ ಎಕ್ಸ್ಪ್ಯಾನ್ಷನ್ನ ಮೂಲಕ ಅವರು ಅನೇಕ ಅವರ ಕಾರ್ಯಗಳನ್ನು ಮಾಡ್ಕೊತಾರೆ. 2 ಥರದ ವಿಸ್ತರಣೆಗಳು ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ಈ ಭಾಗವತದಲ್ಲಿ. ಒಂದು ಬಂದು ವಿಭಿನ್ನಾಂಶ ಮತ್ತು ಇನ್ನೊಂದು ಬಂದು ಸ್ವಾಂಶ ವಿಸ್ತರಣೆ ಬಂದು ಎಲ್ಲ ವಿಷ್ಣು ತತ್ವಗಳು, ರಾಮ, ನರಸಿಂಹ, ವರಾಹ, ಮತ್ಸ್ಯ ಇವೆಲ್ಲ ಬಂದು ಸ್ವಾಂಶ ವಿಸ್ತರಣೆ. ಮತ್ತು ವಿಭಿನ್ನಾಂಶ ಬಂದು ಅವೆಲ್ಲ ಬಂದು ನಾವು ಜೀವತತ್ವರು, ನಾವು ಕೂಡ ಭಗವಂತನ ಅಂಶರು, ನಾವು ಕೂಡ ಭಗವಂತನಿಂದ ಬಂದಿರುವ ಒಂದು ವಿಸ್ತರಣೆ. ಸೊ ಹೀಗೆ ಇಲ್ಲಿ ಹೇಳಿರೋ ಹಾಗೆ ಬ್ರಹ್ಮದೇವರು ಕೂಡ ಮತ್ತು ಶಿವರು ಮತ್ತು ಇವೆಲ್ಲ ದೊಡ್ಡ ದೇವತೆಗಳು ಕೂಡ ಇವರೆಲ್ಲರೂ ಕೂಡ ಜೀವತತ್ವಕ್ಕೆ ಸೇರುವ ಒಬ್ಬರು ಇದಕ್ಕೆ ಸೇರಿರೋರು. ಸೊ ಹೀಗೆ ಇವೆಲ್ಲರಿಗಿಂತ ಮೀರಿದವರು ಬಂದು ಭಗವಂತ ದೇವೋತ್ತಮ ಪರಮಪುರುಷ. ಮತ್ತು ಮತ್ತು ಭಗವಂತ ಈ ದೇವತೆಗಳನ್ನೇ ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ? 33 ಕೋಟಿ ದೇವತೆಗಳಿದ್ದಾರೆ, ಇವೆಲ್ಲ ಏನಕ್ಕೆ ಮಾಡಬೇಕಾಗಿತ್ತು? ಇವರೆಲ್ಲ ಇರಲಿಲ್ಲ ಅಂದರೆ ನಾವು ಎಲ್ಲರೂ ಕೂಡ ಒಂದೇ ಸತಿ ಭಗವಂತನ ಭಕ್ತರಾಗಬಹುದು ಅಂತ ಈಗ ಈ ಥರ ಒಂದು ಕೆಲವು ಸತಿ ಭಾವಿಸ್ಬೋದು. ಯಾಕಂದರೆ ಈ ಎಲ್ಲ ಜೀವಾತ್ಮಗಳು ಈ ಲೋಕಕ್ಕೆ ಬಂದಿರೋರು ಭಗವಂತನ ಬಿಟ್ಟು ಅವರ ಸ್ವತಃ ಒಂದು ಇಂಡಿಪೆಂಡೆಂಟ್ ಲೈಫನ್ನು ನಡೆಸಿ ಅವರೇ ಸ್ವತಃವಾಗಿ ಖುಷಿಯಾಗಿರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಥರ ಮಾಡೋದಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ನಾವೆಲ್ಲರೂ ಈ ದೇಹವಲ್ಲ, ನಾವು ಬಂದು ಆತ್ಮರು, ಮತ್ತು ಎಲ್ಲ ಆತ್ಮರು ನಾವೆಲ್ಲರೂ ಭಗವಂತನ ಬಂದಿರೋರು. ಮತ್ತು ಅದಕ್ಕೆ ಒಂದು ಆಧ್ಯಾತ್ಮಿಕ ಆದ ಒಂದು ಅಸ್ತಿತ್ವ ಇದೆ. ಆ ಅಸ್ತಿತ್ವವನ್ನು ಮರೆತು ನಾವು ಈ ಲೋಕದಲ್ಲಿ ನಾವೇನಾದರೂ ಜೀವನ ನಡೆಸಬೇಕಂದ್ರೆ ಅದು ನಮ್ಮ ಆಧ್ಯಾತ್ಮಿಕ ಒಂದು ಅಸ್ತಿತ್ವದಲ್ಲಿ ಇದ್ದು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ, ಒಂದು ಅವನ ಬಹಿರಂಗ ಶಕ್ತಿ, ಮಾಯಾ ಶಕ್ತಿಯಿಂದ ನಮ್ಮ ನಿಜವಾದ ಸ್ವರೂಪ ಏನಿದೆ ಅದನ್ನು ಮರೆತಿಸ್ಬಿಟ್ಟಿದ್ದಾನೆ. ಈ ಮರೆತಿರಿಂದನೇ ನಾವು ಈ ದೇಹಕ್ಕೆ ಒಂದು ಐಡೆಂಟಿಫೈ ಮಾಡಿಕೊಂಡು ಇಲ್ಲಿ ಒಂದು ಜೀವನ ನಡೆಸ್ಬೋದು. ಆದರೆ ಮತ್ತೆ ನಾವು ಈ ಆಧ್ಯಾತ್ಮಿಕವನ್ನು ಜ್ಞಾನವನ್ನು ಪಡೆದರೆ ಮತ್ತೆ ನಮ್ಮದು ನಿಜವಾದ ಸ್ವರೂಪವೇನು, ನಮ್ಮ ಅಸ್ತಿತ್ವ ಏನು ಅಂತ ನಾವು ತಿಳ್ಕೊಬೋದು. ನಾವೆಲ್ಲರೂ ಕೂಡ ಬಂದು ಭಗವಂತನ ಸೇವಕರು, ನಾವೆಲ್ಲರೂ ಅಂಶರಾಗಿದ್ದರಿಂದ ಅವನ ಸೇವೆಯಲ್ಲಿ ನಾವು ಯಾವಾಗಲೂ ತೊಡಗಬೇಕು. ಆದರೆ ಇವೆಲ್ಲ ಮರೆತಿರೋದ್ರಿಂದ ನಾವು ಇವಾಗ ಮಾಯಾ ಸೇವೆಯಲ್ಲಿ ನಾವು ಇವಾಗ ತೊಡಗಿದ್ದೇವೆ. ಸೊ ಹೀಗೆ ಎಲ್ಲ ದೇವತೆಗಳು ಕೂಡ ಭಗವಂತನ ಒಬ್ಬರು ಅಂಶರು. ಅವರಿಗೆ ಅನೇಕ ಥರದ ಒಂದು ಶಕ್ತಿಗಳನ್ನು ಭಗವಂತ ಕೊಟ್ಟಿದ್ದಾನೆ, ಅನೇಕ ಥರದವರಿಗೆ ಅಧಿಕಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಈ ಭೌತಿಕ ಸೃಷ್ಟಿಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆದರೆ ಅವರೆಲ್ಲರೂ ಕೂಡ ಭಗವಂತನ ಹೇಳಿರುವ ಆದೇಶವನ್ನೇ ಅವರು ಕೂಡ ಪಾಲಿಸ್ತಾ ಇದ್ದಾರೆ. ಮತ್ತು ಹೀಗಿದ್ದಾಗ ಒಬ್ಬ ವ್ಯಕ್ತಿ ಈ ಭೌತಿಕ ಲೋಕದಲ್ಲಿ ಭಗವಂತನಿಂದ ಸಂಬಂಧ ಇಲ್ದಿರೋ ಹಾಗೆ ಅವರ ಜೀವನ ನಡೆಸ್ತಾ ಇರುವಾಗ ಮತ್ತೆ ಭಗವಂತನ ಕಡೆ ಹೇಗೆ ಬರ್ತಾನೆ ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಜ್ಞದ ಮೂಲಕ ಇದು ಮಾಡ್ಬೋದು. ಯಜ್ಞ ಮಾಡಿದಾಗ ಏನಾಗುತ್ತೆ, ನಾವು ನಂದು ನಾನು ಇದನ್ನು ಎಂಜಾಯ್ ಮಾಡಬೇಕು, ಎಲ್ಲ ನಂದು ಅಂತ ನಾವು ಇದೊಂದು ಎಷ್ಟು ತುಂಬ ಸ್ಟ್ರಾಂಗಾಗಿ ನಾವೆಲ್ಲ ಡಿಸೈರ್ ಮಾಡ್ತೀವೋ ಅವೆಲ್ಲವೂ ಕೂಡ ನಾವು ನಿಧಾನವಾಗಿ ನಾವು ಅದನ್ನು ಬಿಟ್ಬಿಡ್ಬೋದು. ಅದಕ್ಕೆ ಈ ಯಜ್ಞದ ಮೂಲಕ ಏನಾಗುತ್ತೆ, ನಾವು ಯಜ್ಞದಲ್ಲಿ ನಾವು ಭಗವಂತನಿಗೆ ಎಲ್ಲ ಅರ್ಪಿಸ್ತೇವೆ. ಭಗವಂತ ನೀನೇ ಎಲ್ಲದ ಒಡೆಯ, ನೀನೇ ಎಲ್ಲದ ಮಾಲೀಕ,
ಎಲ್ಲರೂ ಎಲ್ಲ ಈ ಸೃಷ್ಟಿಯಲ್ಲಿ ಇರೋದು ಎಲ್ಲ ನಿನ್ನ ಸಂತೋಷಕ್ಕೆ ಇರೋದು ಅಂತ ಅವರಿಗೆ ನಾವು ಅರ್ಪಿಸಿದ್ದಾಗ ನಾವೇನು ಮಾಡ್ತೀವಿ, ನಮ್ಮ ನಿಜವಾದ ನಮ್ಮದು ಆಧ್ಯಾತ್ಮಿಕ ಅಸ್ತಿತ್ವವನ್ನು ಏನಿದೆ ನಾವು ಅದನ್ನು ಮತ್ತೆ ನಾವು ಅದನ್ನು ತಿಳ್ಕೊಬೋದು. ಹೀಗೆ ಯಜ್ಞದ ಮೂಲಕ ಮತ್ತು ಭಗವಂತ ಅನೇಕ ಮಾರ್ಗಗಳನ್ನು ಸೃಷ್ಟಿಸಿದ್ದಾನೆ. ಯಾಕಂದರೆ ಎಲ್ಲ ಭೌತಿಕ ಈ ಲೋಕದಲ್ಲಿ ಎಲ್ಲರಿಗೂ ಯಾರಿಗಾದ್ರೂ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಭಗವಂತ ಆಗಲೇ ಹೇಳಿದ್ದಾನೆ, 5,000 ವರ್ಷ ಹಿಂದೆಯೇ ಹೇಳ್ದ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಬಿಟ್ಬಿಟ್ಟು ನನ್ನ ಸೇವೆಯಲ್ಲಿ ತೊಡಗು ಅಂತ. ಆದರೆ 5,000 ವರ್ಷಗಳಾದಮೇಲೂ ಕೂಡ ಎಷ್ಟು ಜನ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ ನೋಡ್ಬೋದು. ಯಾಕಂದರೆ ಜನರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಭಗವಂತ ಅನೇಕ ಮಾರ್ಗಗಳನ್ನು ಮಾಡಿದ್ದಾನೆ. ದೇವತೆಗಳ ಪೂಜೆ, ಈ ಪೂಜೆ, ಆ ಪೂಜೆ, ಈ ವೇದಗಳು ಮಾಡು, ಆ ಬಂದ್ ಮಾಡು, ಈ ಯಜ್ಞ ಮಾಡು, ಇಲ್ಲೋಗು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಅವನಿಗೆ ನಿಧಾನಕ್ಕೆ ಅವನ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಬೋದು. ಇವಾಗ ನಾವು ಡೈರೆಕ್ಟಾಗಿ ಯಾರಿಗಾದ್ರೂ ಹೋಗಿ ಹೇಳಿದ್ರೆ ನೀನು ನಾಳೆಯಿಂದ ನೀನು ಕೃಷ್ಣನ ಸೇವೆ ಮಾಡು ಅಂತ ಹೇಳಿದ್ರೆ ನಮಗೆ ಹೊರಗೆ ಹಾಕ್ಬಿಡ್ತಾನಲ್ಲಿಂದ. ಸೊ ಇದಕ್ಕೆ ನಾವು ಆ ಭೌತಿಕ ಪ್ರಜ್ಞೆಯಿಂದ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು. ಬರೋದಕ್ಕೆ ಇಷ್ಟೊಂದೆಲ್ಲ ಒಂದು ದೊಡ್ಡ ಭಗವಂತ ಮಾರ್ಗಗಳನ್ನು ಮಾಡಿದ್ದಾನೆ. ವೇದಗಳಿಂದ, ಯಜ್ಞಗಳಿಂದ ಮತ್ತು ಈ ದೇವತೆ ಪೂಜೆಗಳಿಂದ ಎಲ್ಲ ಮಾಡಿದಾಗ ನಿಧಾನಕ್ಕೆ ಅವನು ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾನು ಯಾರು, ನನ್ನ ಅಸ್ತಿತ್ವ ಏನು, ನನಗಿಂತ ನನ್ನ ಭಗವಂತನ ಕಡೆ ಏನು ಸಂಬಂಧ ಇದೆ, ನಾನು ಯಾಕೆ ಆ ಸಂಬಂಧನ ಬೆಳೆಸ್ಕೊಬೇಕು, ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸೊ ಹೀಗೆ ಶ್ರೀಲ ಪ್ರಭುಪಾದರು ಕೂಡ ಇವತ್ತಿನ ಭಾವಾರ್ಥದಲ್ಲಿ 4 ಸಂಪ್ರದಾಯ ಬಗ್ಗೆ ಹೇಳಿದ್ದಾರೆ. 4 ಸಂಪ್ರದಾಯಗಳಿದ್ದಾರೆ. ವೈಷ್ಣವ ಸಂಪ್ರದಾಯರು, ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತು ಕುಮಾರ ಸಂಪ್ರದಾಯ. ಬ್ರಹ್ಮ ಸಂಪ್ರದಾಯ ಬಂದು ಬ್ರಹ್ಮದೇವರಿಂದ ಬರ್ತಾಯಿದೆ. ಬ್ರಹ್ಮದೇವರು ಈ ಸೃಷ್ಟಿಯ ಮೊದಲನೆಯ ಜೀವಿ, ಎಲ್ಲರಿಗಿಂತ ಮೊದಲು ಬಂದಿರೋರು ಅವರ ಸೃಷ್ಟಿ. ಮತ್ತು ಬ್ರಹ್ಮದೇವರಿಂದ ನಾವೆಲ್ಲರೂ ನಮಗೆ ಅನೇಕ ನಮ್ಮ ಇಚ್ಛೆ ಪ್ರಕಾರ ಪ್ರಕೃತಿಯಿಂದ ನಮಗೆ ಒಂದು ದೇಹವನ್ನು ಲಭ್ಯವಾಗಿದೆ. ಆ ದೇಹದಿಂದ ನಾವು ಅನೇಕ ಇಚ್ಛೆಯನ್ನು ನಾವು ಪೂರ್ಣೈಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಸಂಪ್ರದಾಯ ಬಂದು ಶ್ರೀ ಸಂಪ್ರದಾಯ, ಇದು ಬಂದು ಲಕ್ಷ್ಮೀ ದೇವಿಯಿಂದ ಬರ್ತಾಯಿದೆ. ಮತ್ತು ಇನ್ನೊಂದು ಸಂಪ್ರದಾಯ ಬಂದು ರುದ್ರ ಸಂಪ್ರದಾಯ, ಇದು ಶಿವನಿಂದಲೇ ಬರ್ತಾಯಿದೆ. ಮತ್ತು ಕುಮಾರ ಸಂಪ್ರದಾಯ ಬಂದು ಬ್ರಹ್ಮನ 4 ಮಗರಿದ್ದಾರೆ. 4 ಮಗನಲ್ಲಿ ಒಬ್ಬರು ಬಂದು ಸನತ್ ಕುಮಾರ ಅಂತ, ಸನಕ, ಸನತ, ಸನಂದನ ಮತ್ತು ಈ 4 ಮಗರಿಂದ ಒಬ್ಬರು ಬಂದು ಸನತ್ ಕುಮಾರ, ಅವರಿಂದ ಇದೊಂದು ಸಂಪ್ರದಾಯ ಬರ್ತಾಯಿದೆ, ಸನತ್ ಕುಮಾರ ಅಂತ. ಮತ್ತು ಈ 4 ಸಂಪ್ರದಾಯದಲ್ಲೂ ಕೂಡ ಒಂದು ಆಚಾರ್ಯ ಇದ್ದಾರೆ. ಶ್ರೀ ಸಂಪ್ರದಾಯ ಯಾರ ಆಚಾರ್ಯ? ರಾಮಾನುಜಾಚಾರ್ಯ. ಬ್ರಹ್ಮ ಸಂಪ್ರದಾಯಕ್ಕೆ ಮಧ್ವಾಚಾರ್ಯ ಇದಕ್ಕೆ ಮುಖ್ಯವಾದ ಆಚಾರ್ಯ. ಬ್ರಹ್ಮ ಸಂಪ್ರದಾಯಕ್ಕೆ ನಾವು ಕೂಡ ಸೇರಿರೋರು. ಬ್ರಹ್ಮ ಸಂಪ್ರದಾಯಕ್ಕೆ ನಮ್ಮ ಈ ಸಂಪ್ರದಾಯಕ್ಕೆ ಮೂಲ ಆಚಾರ್ಯ ಬಂದು ಮಧ್ವಾಚಾರ್ಯರು. ಮತ್ತು ರುದ್ರ ಸಂಪ್ರದಾಯಕ್ಕೆ ಇರೋದು ವಿಷ್ಣು ಸ್ವಾಮಿ ಅವರು ಅದಕ್ಕೆ ಮುಖ್ಯವಾದ ಆಚಾರ್ಯರು. ಮತ್ತು ಕುಮಾರ ಸಂಪ್ರದಾಯದಲ್ಲಿ ಇರೋರು ನಿಂಬಾರ್ಕಾಚಾರ್ಯ. ಸೊ ಈ 4 ವೈಷ್ಣವ ಸಂಪ್ರದಾಯದಿಂದ ನಾವು ಭಗವಂತನ ಬಗ್ಗೆ ಅವರ ಜ್ಞಾನವನ್ನು ನಾವು ಪಡ್ಕೊಂಡು ನಮ್ಮ ಸಂಬಂಧವನ್ನು ನಾವು ಮತ್ತೆ ರಿವೈವ್ ಮಾಡ್ಕೊಬೋದು. ಸೊ ಏನಕ್ಕೆ ಈ ಥರ ನಾವು ಇದನ್ನು ಫಾಲೋ ಮಾಡಬೇಕು ಅಂತ, ಯಾಕಂದರೆ ನಾವು ಒಬ್ಬ ವ್ಯಕ್ತಿ ವೇದಗಳನ್ನು ಓದೋಕ್ಕೆ ಶುರು ಮಾಡಿದಾಗ ಅವ್ರು ನೋಡ್ತಾರೆ ಎಷ್ಟು ಬಗೆಯ ಜ್ಞಾನಗಳಿದೆ, ವೇದಗಳಲ್ಲಿ ತುಂಬ ಮಾಹಿತಿಗಳಿದೆ, ತುಂಬ ಜ್ಞಾನ ಇದೆ. ಅದನ್ನೆಲ್ಲ ಅವನು ತಾನೇ ಸ್ವತಃವಾಗಿ ಅದನ್ನು ಓದ್ಕೊಂಡು ತಿಳ್ಕೊಳ್ಳೋದಕ್ಕೆ ಮಾಡೋಕ್ಕೆ ಹೋದರೆ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮು ನಮ್ಮ ಹತ್ರ ಇಲ್ಲ. ಮತ್ತು ಅಷ್ಟು ಟೈಮ್ ಇದ್ದರೂ ಕೂಡ ಅದು ಇಷ್ಟು ವೇದಗಳು ಎಷ್ಟು ವಾಸ್ಟಾಗಿದೆ ಅಂದರೆ, ಎಷ್ಟು ವಿಶಾಲವಾಗಿದೆ ಅಂದರೆ, ಅದನ್ನು ಓದೋಕ್ಕೆ ಶುರು ಮಾಡಿದ್ರೆ ತುಂಬ ಸರಳವಾಗಿ ಅವರು ದಾರಿಯನ್ನು ತಪ್ಪಬಹುದು. ನಿಜ ಏನಂತ ತಿಳ್ಕೊಳ್ಳೋದಕ್ಕೆ ಅಷ್ಟು ಸುಲಭವಲ್ಲ. ಅದಕ್ಕೆ ಮಹಾಭಾರತದಲ್ಲಿ ತುಂಬ ಒಂದು ಮುಖ್ಯವಾದ ಇದಕ್ಕೆ ಶ್ಲೋಕ ಇದೆ. ಅದರಲ್ಲಿ ಹೇಳ್ತಾರೆ ಏನು ಮಾಡಬೇಕಂದ್ರೆ, ಅದಕ್ಕೆ ನಮಗೆ ನಿಜವಾದ ಜ್ಞಾನ ತುಂಬ ಪಡ್ಕೊಬೇಕಂದ್ರೆ ಮಹಾಜನೋ ಏನ ಗತಸ್ಸ ಪಂಥ ಅಂತ ಹೇಳಿದೆ. ಮಹಾಜನರ ಹೇಳಿರೋ ಹಾಗೆ ಆದೇಶವನ್ನು ನಾವು ಪಾಲನೆ ಮಾಡಬೇಕು. ಈ 4 ಸಂಪ್ರದಾಯದಲ್ಲಿ ಬರ್ತಾ ಇರೋರು ಈ 4 ಜನರು ಯಾರಿದ್ದಾರೆ, ಶ್ರೀ ಲಕ್ಷ್ಮೀದೇವಿ, ಬ್ರಹ್ಮ, ಶಿವ ಮತ್ತು ಕುಮಾರ, ಇವರೆಲ್ಲರೂ ಕೂಡ ಮಹಾಜನರು. ಈ ಮಹಾಜನರು ಹೇಳಿರೋ ಅಂತೆ ನಾವು ಜೀವನ ನಡೆಸಿದ್ರೆ ನಮಗೆ ಸರಿಯಾದ ಜ್ಞಾನವನ್ನು ಸಿಗುತ್ತೆ ಮತ್ತು ನಾವು ಅದರ ತಕ್ಕಂತೆಯೇ ನಡೆಯೋದಕ್ಕೆ ನಮಗೆ ತುಂಬ ಸುಲಭವಾಗುತ್ತೆ. ಮತ್ತು ಶ್ರೀಲ ಪ್ರಭುಪಾದರ ಸಮಯದಲ್ಲೂ ಕೂಡ ಒಬ್ಬ ಶಿಷ್ಯರು ಒಂದು ನಿಜವಾದ ಘಟನೆಯನ್ನು ನಾವು ನೋಡ್ಬೋದು. ಹೇಗೆ ಹೇಳ್ತಾರೆ, ಒಬ್ಬ
ಶಿಷ್ಯ ಕೃಷ್ಣ ಪುಸ್ತಕವನ್ನು, ಕೃಷ್ಣ ಬುಕ್ ಅಂತ ಏನಿದೆ ಕನ್ನಡದಲ್ಲಿ ಆದರೂ ಕೂಡ ಇದೆ ಅದನ್ನು ಅವರು ವಿಸ್ತರಣೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ಅವರು ಭೇಟಿ ಆಗ್ತಾರೆ. ಆ ಬುಕ್ ಕೊಡುವಾಗ ಅವ್ರು ನೋಡ್ತಾರೆ, ಆ ಬುಕ್ಕಿನಲ್ಲಿ ಶ್ರೀಲ ಪ್ರಭುಪಾದರು ಒಂದು ಫೋಟೋ ಇತ್ತು. ಆ ಫೋಟೋನಲ್ಲಿ ಶ್ರೀಲ ಪ್ರಭುಪಾದರು ಒಂದು ಹೂವನ್ನು ಹಿಡ್ಕೊಂಡಿದ್ದಾರೆ. ಸೊ ಆ ವ್ಯಕ್ತಿಗೆ ಶ್ರೀಲ ಪ್ರಭುಪಾದರ ಫೋಟೋ ತೋರಿಸಿದಾಗ ಅವ್ರು ಹೇಳ್ತಾರೆ, ಇವರು ಬಂದು ನಮ್ಮ ಗುರು ಮಹಾರಾಜರು. ಇವರು ಬಹಳ ಪುಸ್ತಕವನ್ನು ಅನೇಕ ನಮ್ಮ ಆಂಗ್ಲ ಭಾಷೆಯಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹೀಗೆ ಮಾಡ್ದೆ ಅವರಿಗೆ ಈ ಪುಸ್ತಕವನ್ನು ಕೊಟ್ಟರು. ಮತ್ತು ಆ ವ್ಯಕ್ತಿ ಏನಿದ್ದಾನೆ ಅವನಿಗೆ ಒಂದು ಫೋಟೋ ನೋಡಿ ಆ ವ್ಯಕ್ತಿಯ ಬಗ್ಗೆ ಅನೇಕ ಥರದ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಅವ್ರಿಗೆ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಎಬಿಲಿಟಿ ಇತ್ತು. ಸೊ ಅವ್ರೇನು ಮಾಡ್ತಾರೆ, ಶ್ರೀಲ ಪ್ರಭುಪಾದರ ಫೋಟೋವನ್ನು ಅವರು ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸಿಂದ ಓದೋದಕ್ಕೆ ಶುರು ಮಾಡ್ತಾರೆ. ಶ್ರೀಲ ಪ್ರಭುಪಾದರ ಹಣೆ ಬರ ಹೇಗಿದೆ, ಅವ್ರ ಕಿವಿ ಹೇಗಿದೆ, ಅವ್ರ ಕಣ್ಣು ಹೇಗಿದೆ, ಅವ್ರ ಮೂಗು ಹೇಗಿದೆ ಅಂತೆಲ್ಲ ಅವರು ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಥರ ಮಾಡಿದಾಗ ಲೆನ್ಸಿಂದ ಮಾಡಿದಾಗ ಅವ್ರು ನೋಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಆ ವ್ಯಕ್ತಿ ಹೇಳ್ತಾರೆ, ಈ ಶ್ರೀಲ ಪ್ರಭುಪಾದರು ನೀವು ಶಿಷ್ಯರಾಗಿದ್ದೀರಾ, ಅವರು ತುಂಬ ಸಾಧಾರಣ ವ್ಯಕ್ತಿ ಅಲ್ಲ. ಅವರು ಆಮೇಲೆ ಹೇಳ್ತಾರೆ, ನೀವು ತುಂಬ ಭಾಗ್ಯವಂತರು. ಯಾಕಂದರೆ ಈ 4 ಆಚಾರ್ಯರು ಯಾರಿದ್ದಾರೆ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ವಿಷ್ಣು ಸ್ವಾಮಿ ಮತ್ತು ನಿಂಬಾರ್ಕಾಚಾರ್ಯರು, ಈ 4 ಆಚಾರ್ಯರು ಶ್ರೀಲ ಪ್ರಭುಪಾದರಲ್ಲಿದ್ದಾರೆ. ಮತ್ತು ಅವರಿಂದ ಈ ನಿಮ್ಮದು ಕೃಷ್ಣ ಪ್ರಜ್ಞೆ ಆಂದೋಲನ ಮುಂದೆ ಹೋಗ್ತಾಯಿದೆ ಅಂತ ಅವರು ಹೇಳ್ತಾರೆ. ಸೊ ಹೀಗೆ ಆಮೇಲೆ ಆ ವ್ಯಕ್ತಿ ಕೂಡ ಹೇಳ್ತಾನೆ, ನನಗೂ ಒಂದು ಇಚ್ಛೆ ಇದೆ. ನಾನು ಈ ವ್ಯಕ್ತಿಯು ಕೂಡ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಕೂಡ ಯೋಗಿ ಮತ್ತು ಇವೆಲ್ಲ ಫಾಲೋ ಮಾಡ್ತಾ ಇರೋದ್ರಿಂದ ಅವರು ಕೂಡ ಹೇಳ್ತಾರೆ, ನಾನು ಈ ಜೀವನದ ಮುಗಿಸಿದ ಮೇಲೆ ನಾನು ಸ್ವರ್ಗಲೋಕದಲ್ಲಿ ಅಲ್ಲೊಬ್ಬರು ನಂಗೆ ಗೊತ್ತಿರೋರೊಬ್ಬರು ಇದ್ದಾರೆ, ಅವ್ರಿಗೂ ಹೋಗ್ಬಿಟ್ಟು ನಾನು ಭೇಟಿ ಆಗ್ತೀನಿ. ಅವ್ರಿಗೆ ಭೇಟಿಯಾಗಿ ನಾನು ಅವ್ರಿಗೂ ಮತ್ತೆ ಕೇಳ್ಕೊತೀನಿ, ನನಗೆ ಮತ್ತೆ ಭೂಲೋಕಕ್ಕೆ ಕಳಿಸಿ ನನಗೆ ಶ್ರೀಲ ಪ್ರಭುಪಾದರ ಒಂದು ಶಿಷ್ಯನಾಗಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತ ಅವ್ರಿಗೂ ಕೇಳ್ಕೊತಾರೆ ಅಂತ ಅವರು ಈ ಶಿಷ್ಯರಿಗೆ ಹೇಳ್ಕೊತಾರೆ. ಸೊ ಹೀಗಿದ್ದಾಗ ನಾವು ನೋಡ್ಬೋದು, ಶ್ರೀಲ ಪ್ರಭುಪಾದರು ಹೇಗೆ ನಮಗೆ ಎಲ್ಲ ಸುಲಭವಾಗಿ ಇವೆಲ್ಲ ಜ್ಞಾನವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಶ್ರೀಲ ಪ್ರಭುಪಾದರಲ್ಲೇ ಎಲ್ಲ 4 ವೈಷ್ಣವ ಆಚಾರ್ಯರು ಶ್ರೀಲ ಪ್ರಭುಪಾದರಿಂದ ಅವರಿಂದನೇ ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಹೇಗೆ ಇಡೀ ಜಗತ್ತಿನಲ್ಲಿ ಶ್ರೀಲ ಪ್ರಭುಪಾದರು ಪಸರಿಸಿದ್ದಾರೆ. ಮತ್ತು ಆದ್ದರಿಂದ ನಾವೆಲ್ಲರೂ ಇವಾಗಲೂ ಕೂಡ ಅದರಿಂದ ನಾವು ಲಾಭವನ್ನು ಪಡೆದಿದ್ದೇವೆ. ಮತ್ತು ಅದಿಲ್ಲದೆ ಸೊ ಶ್ರೀಲ ಪ್ರಭುಪಾದರು ಇವೆಲ್ಲ ಮಾಡಿಲ್ದಿರ ಅಂದರೆ ಏನಾಗ್ತಾಯಿತ್ತು, ನಾವು ಕೂಡ ನಮಗೆ ಸ್ವತಃವಾಗಿ ಯಾಕಂದರೆ ಅನೇಕ ಥರದ ಸಿದ್ಧಾಂತಗಳಿವೆ ನಮ್ಮ ಇದರಲ್ಲೂ ಕೂಡ ಅನೇಕ ಥರದ ಸಿದ್ಧಾಂತಗಳಿವೆ. ಅವೆಲ್ಲ ಸಿದ್ಧಾಂತಗಳು ನಾವೇ ಓದ್ಕೊಳ್ಳೋಕ್ಕೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಈಸಿಯಾಗಿ ನಾವು ದಾರಿ ತಪ್ಪೋದಕ್ಕೆ ಅದೇನು ಕಷ್ಟ ಇಲ್ಲ. ಸೊ ಹೀಗೆ ಇವತ್ತಿನ ಶ್ಲೋಕದಲ್ಲಿ ಸೂತ ಗೋಸ್ವಾಮಿಯವರು ಕೂಡ ಹೇಳ್ತಿದ್ದಾರೆ, ಕೋ ನಾಮ ಲೋಕೆ ಭಗವತ್ ಪದಾರ್ಥ. ಇನ್ನು ಯಾರು ಶ್ರೀಕೃಷ್ಣನ ಬಿಟ್ಟು ಬೇರೆ ಯಾರು ಎಲ್ಲರಿಗಿಂತ ಪರಮ ಪುರುಷನಾಗಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ಯಾರು ಕೂಡ ಅರ್ಹನಾಗಿಲ್ಲ. ಇದೊಂದು ಮಾತು ಸೂತ ಗೋಸ್ವಾಮಿ ಅವರು ಒತ್ತಿ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ಯಾವತ್ತೂ ಕೃಷ್ಣನನ್ನು ನಾವು ದೇವತೆಗೆ ಹೋಲಿಸಬಾರ್ದು. ಭಗವಂತ ಮತ್ತು ಕೃಷ್ಣ ಇಬ್ಬರು ಒಂದಲ್ಲ. ದೇವತೆಗಳು ಬಂದು ಭಗವಂತನ ಅಂಶ, ಮತ್ತು ಭಗವಂತ ಯಾವಾಗಲೂ ಈ ದೇವತೆಗಳ ಮೀರಿ ಅವರು ಪರಮ ಪುರುಷ. ಅವ್ರದ್ದೇ ಆದ ಅನೇಕ ವಿಶಿಷ್ಟವಾದ ಒಂದು ಸ್ಥಾನವಿದೆ. ಮತ್ತು ಇನ್ನೊಂದು ಕಲ್ಪನೆ ಏನಿದೆ ಜನರಲ್ಲಿ ಅಂದರೆ, ಕೃಷ್ಣ ಬಂದು ದೇವತೆ ಥರನೇ, ಆದರೆ ಇನ್ನೂ ಸ್ವಲ್ಪ ಶಕ್ತಿಶಾಲಿ ಆಗಿರ್ಬೋದು ಅಂತ ಹೇಳ್ಕೊತಾರೆ. ಆದರೆ ಇದೂ ಕೂಡ ತಪ್ಪೆ. ಯಾಕಂದರೆ ಅದು ನಾವು ಗೋವರ್ಧನ ಲೀಲೆಯಲ್ಲಿ ನೋಡ್ಬೋದು. ನಾವು ಹೇಗೆ ಇಂದ್ರ ವೃಂದಾವನಲ್ಲಿ ಭಗವಂತ ಅವನ ಲೀಲೆಗಳನ್ನು ನಡೆಸ್ತಾ ಇರುವಾಗ ಆವಾಗ ಇಂದ್ರ ಏನು ಅನ್ಕೊತಾನೆ, ಸ್ವರ್ಗಲೋಕದಿಂದ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದಿದ್ದಾನೆ, ವೃಂದಾವನಲ್ಲಿ ಆಟ ಆಡ್ತಾಯಿದ್ದಾನೆ, ಮತ್ತು ಎಲ್ಲರನ್ನೂ ಮೂರ್ಖ ಮಾಡ್ತಾಯಿದ್ದಾನೆ, ಅವರೆಲ್ಲರಿಗೂ ನಾನೇ ಪರಮ ಪುರುಷ ಅಂದ್ಕೊಂಡು ಎಲ್ಲರಿಗೂ ಇದು ಮಾಡ್ತಿದ್ದಾನೆ, ನಾನು ತೋರಿಸ್ತೀನಿ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ವೃಂದಾವನಲ್ಲಿ ಜೋರಾಗಿ ಮಳೆಯನ್ನು ಕಳಿಸ್ತಾನೆ. ಸಂವರ್ತಕ ಅಂತ ಮೋಡನ್ನು ಕಳಿಸಿ ಇಡೀ ವೃಂದಾವನನ್ನೇ ಅವರು ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಲೀಲೆಯಲ್ಲೂ ಕೂಡ ಭಗವಂತ ಏನು ಮಾಡ್ತಾನೆ, ಆ ಲೀಲೆಯಿಂದ ತೋರಿಸ್ತಾನೆ ಹೇಗೆ ಯಾರೂ ಕೂಡ ನನ್ನಿಂದ ಬೇರೆಯವರೆಲ್ಲ, ನನ್ನಿಂದ ಮೀರಿಯವರು ಯಾರೂ ಇಲ್ಲ, ಮತ್ತು ನನ್ನ ಸಮರು ಕೂಡ ಯಾರೂ ಇಲ್ಲ. ಮತ್ತು ಅದರಿಂದ ಇಂದ್ರದೇವರಿಗೆ ಬುದ್ಧಿ ಕಲಿಸೋದಕ್ಕೆ ಅವನೇನು ಮಾಡ್ತಾನೆ, ಭಗವಂತ ಗೋವರ್ಧನ ಪರ್ವತನ ಅವನ ಚಿಕ್ಕ ಉಂಗ್ಲಿನಲ್ಲಿ ಸಣ್ಣ ಇದರಲ್ಲಿ ಎತ್ತಿ ಅವನು 7 ದಿನ ಮತ್ತು 7 ರಾತ್ರಿ ಎತ್ತಿ ಅವನಿಗೆ ತೋರಿಸ್ತಾನೆ. ಇದು ಇಂದ್ರದೇವರಿಗೆ ಅವ್ರಿಗೂ ಕೂಡ ಅವನು ತಪ್ಪ ಮಾಡಿರೋದು ಅವನಿಗೆ ಅನುಭವ ಆಗುತ್ತೆ, ಮತ್ತು ಬಂದು ಅವನು ಕ್ಷಮೆಯನ್ನು ಕೇಳ್ತಾನೆ.
ಮತ್ತು ಹೀಗೆ ಕೂಡ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ 10ನೇ ಅಧ್ಯಾಯದಲ್ಲಿ ಅಹಂ ಆದಿರ್ಹಿ ದೇವಾನಾಂ, ಅಹಂ ಆದಿರ್ಹಿ ದೇವಾನಾಂ, ಎಲ್ಲ ದೇವತೆಗಳು ಕೂಡ ನನ್ನಿಂದನೇ ಬರ್ತಾ ಇರೋರು, ಮತ್ತು ನನ್ನನ್ನು ತಿಳ್ಕೊಂಡಿರೋರು ಯಾರೂ ಇಲ್ಲ. ನಾ ವಿದುರ್ನ ದಾನವಃ, ವಿದುರ್ ಅಂದರೆ ಯಾವುದೇ ಅನೇಕ ದೊಡ್ಡ ದೊಡ್ಡ ಋಷಿಮುನಿಗಳಿದ್ದಾರೆ, ಅವರು ಕೂಡ ನನ್ನ ಯಾರೂ ತಿಳ್ಕೊಂಡಿಲ್ಲ. ಮತ್ತು ದಾನವ, ಯಾರು ರಾಕ್ಷಸಿದ್ದಾರೋ ಅವರು ಕೂಡ ನನ್ನ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಓಕೆ, ಸೊ ಇಲ್ಲಿಗೆ ನಿಲ್ಲಿಸೋಣ. ಯಾರಿಗೇನಾದರೂ ಪ್ರಶ್ನೆ ಏನಾದರೂ ಇದ್ದರೆ ಕೇಳ್ಬೋದು. ಹಾಂ, ಅದು ಆಚಾರ್ಯ ಸರ್, ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರು ಮುಖ್ಯ ಆಚಾರ್ಯರು, ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿ, ಕುಮಾರ ಸಂಪ್ರದಾಯದಲ್ಲಿ ನಿಂಬಾರ್ಕಾಚಾರ್ಯ, ಮತ್ತು ಶ್ರೀ ಸಂಪ್ರದಾಯದಲ್ಲಿ ಬಂದು ರಾಮಾನುಜಾಚಾರ್ಯ. ಈ 4 ಆಚಾರ್ಯಗಳಿಂದ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನು ಅವರಿಂದ ನಾವು ಪಡ್ಕೋಬೋದು. ಇವಾಗಲೂ ಇದರಲ್ಲೂ ಕೂಡ ಪ್ರಭುಪಾದ ಹೇಳ್ತಾರೆ, ಇವಾಗಲೂ ಕೂಡ ಈ 4 ಆಚಾರ್ಯ ಸಂಪ್ರದಾಯ ಇವಾಗಲೂ ಇದೆ, ಮತ್ತು ಅವರು ಭಗವದ್ಭಕ್ತಿಯನ್ನು ಅವರು ಪಸರಿಸ್ತಾರೆ. ನಮ್ಮ ಸಂಪ್ರದಾಯ ಬಂದು ಬ್ರಹ್ಮ ಸಂಪ್ರದಾಯ. ಬ್ರಹ್ಮದೇವರು ಬಂದು ಮುಂದೆ ಬಂದು ಯಾವುದೋ ಸಂಪ್ರದಾಯ. ಸೊ ಬ್ರಹ್ಮದೇವರು ಅವರು ಆಚಾರ್ಯ ಅಂತ ಕೇಳ್ತಿದ್ದೀರ. ಹಾಂ, ಸೊ ಶುರುವಾಗಿರೋದು ಬ್ರಹ್ಮದೇವರಿಂದ, ಮತ್ತು ಅನೇಕ ಸಮಯದಲ್ಲಿ ಕಾಲ ಕಲಿತಾರವರೆಗೆ ಈ ಜ್ಞಾನವನ್ನು ಮುಂದೆ ತಗೊಂಡು ಹೋಗೋಕ್ಕೆ ಒಂದು ಆಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ. ಅವ್ರು ಮತ್ತೆ ಅದನ್ನು ಮುಂದೆ ಕರ್ಕೊಂಡು ಹೋಗೋಕ್ಕೆ ಅವಾಗ ಅವರು ಮತ್ತೆ ಇದು ಮಾಡ್ತಾರೆ, ಒಂದು ಮಾಧ್ಯಮವನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಆದ್ದರಿಂದ ಮೂಲವಾಗಿ ಇರೋದು ಬ್ರಹ್ಮದೇವರೇ. ಆದರೆ ಕಾಲ ತಕ್ಕಂತೆ ಈಗಿನ ಕಾಲಕ್ಕೆ ಇವಾಗ ನಮಗೆ ಮುಂದೆ ಹೋಗೋಕ್ಕೆ ದಾರಿಯನ್ನು ತೋರಿಸೋದಕ್ಕೆ ಇವಾಗ ಒಂದು ಆಚಾರ್ಯನ ಅವಾಗ ಭಗವಂತ ಮತ್ತೆ ಕಳಿಸಿ ಮುಂದೆ ಹೋಗ್ತೀವಿ ಅಲ್ವಾ. ಪ್ರಶ್ನೆ ಏನಾಗಿದೆ? ನಂತರ ಶ್ರೀಮದ್ ಭಾಗವತಂ ಕಿ, ವಿಶ್ವಗುರು ಶ್ರೀಲ ಪ್ರಭುಪಾದ್ ಕಿ.